ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ವೇದಿಕೆ ಮುಂದಿರುವಂಥ ಎಲ್ಲ ಮಿತ್ರರಿಗೆ ನಮಸ್ಕಾರ. ಶುಭ ಸಂಜೆ ಎಲ್ಲರಿಗೂ. ಆರೋಗ್ಯ ವಾಹಿನಿ ಈ ಸರಣಿ ಉಪನ್ಯಾಸ ಕಾರ್ಯಕ್ರಮದ 3ನೇ ಸಂಚಿಕೆಯಲ್ಲಿ ನಾವು ಇದ್ದೇವೆ. 2 ಸಂಚಿಕೆಗಳು ಇಷ್ಟರಲ್ಲಿ ಮುಗಿದಿವೆ. ಇದು ಸತತ 3ನೇಯದ್ದು. 2 ಸಂಚಿಕೆಗಳು ಸಂತ ಅಲೋಸಿಯಸ್ ಸ್ವಾಯತ್ತ ಕಾಲೇಜಿನ ಅಂಡರ್ ನಡೆದು ಹೋಗಿದ್ದೇವೆ. ಆದರೂ ಕೂಡ ಇವತ್ತು ನಮಗೆ ಸಂತೋಷ. ಯಾಕೆಂತ ಹೇಳಿದರೆ 3ನೇದಾದರೂ ಕೂಡ ಸಂತ ಅಲೋಸಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಂಡರಲ್ಲಿ ಮೊದಲನೇ ಸಂಚಿಕೆ, ಆರೋಗ್ಯ ವಾಹಿನಿಯ ಮೊದಲ ಸಂಚಿಕೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದಾರೆ, ಉಪನ್ಯಾಸಕರಾಗಿ ಬಂದಿದ್ದಾರೆ ಡಾಕ್ಟರ್ ಮುರಳೀಧರ ಯಡಿಯಾಳ್. ಇವರ ಬಗ್ಗೆ ಜಾಸ್ತಿ ಮಾತಾಡಬೇಕಂತ ಇಲ್ಲ. ಯಾಕೆಂತ ಹೇಳಿದರೆ ನಮ್ಮ ರೇಡಿಯೋ ಸಾರಂಗಿನಲ್ಲಿ ಯಾವಾಗಲೂ ಅವರ ಉಪನ್ಯಾಸಗಳು ಮತ್ತು ಸಂವಾದ ಕಾರ್ಯಕ್ರಮಗಳು ಆರೋಗ್ಯದ ಬಗ್ಗೆ ನಡೀತಾ ಇರ್ತವೆ. ಒಂದು ಸಂಸ್ಥೆಯ ಮೌಲ್ಯಮಾಪನ ಮಾಡಬೇಕಾದರೆ, ಎಸ್ಪೆಷಲಿ ಶಿಕ್ಷಣ ಸಂಸ್ಥೆಯ ಮೌಲ್ಯಮಾಪನ ಮಾಡಬೇಕಂತಿದ್ದರೆ ಮಕ್ಕಳ ಸಂಖ್ಯೆ, ಹಾಜರಾತಿ, ಸಿಬ್ಬಂದಿಗಳ ಸಂಖ್ಯೆ, ಕಾರ್ಯವೈಖರಿ, ಫಲಿತಾಂಶಗಳು ಇದು ತುಂಬ ಮುಖ್ಯವಾಗಿವೆ. ಆದರೂ ಕೂಡ ಅದಕ್ಕಿಂತ ಜಾಸ್ತಿಯಾಗಿ ಒಂದು ವಿದ್ಯಾಸಂಸ್ಥೆ ಅದರ ಸುತ್ತಮುತ್ತಲಿನ ಪರಿಸರದಲ್ಲಿ ತನ್ನ ಕಾಳಜಿಯನ್ನು ಹೇಗೆ ಪ್ರದರ್ಶಿಸುತ್ತದೆ, ತೋರ್ಪಡಿಸುತ್ತದೆ, ಎಷ್ಟು ಪರಿಣಾಮಕಾರಿಯಾಗಿ ತನ್ನ ಸುತ್ತಮುತ್ತಲಿನ ಸಮಾಜದಲ್ಲಿ ಬೆರೆತು ಆ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹಾಗೂ ಸಮಾಜದಲ್ಲಿರುವ ವ್ಯಕ್ತಿಗಳ ವೈಯಕ್ತಿಕ ಸ್ವಾಸ್ಥ್ಯಕ್ಕಾಗಿ ಯಾವ ರೀತಿ ಅರಿವು ಮೂಡಿಸ್ತದೆ, ಅದು ಕೂಡ ಮುಖ್ಯವಾಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ವರಿಷ್ಠರು, ಪ್ರಾಂಶುಪಾಲರು ಹಾಗೂ ರೆಕ್ಟರ್ ಮತ್ತು ಆಡಳಿತ ಮಂಡಳಿಯವರು ಯಾವುದಾದ್ರೂ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಮ್ಮ ಒಂದು ಮುಖಾಂತರ ಸಮಾಜಕ್ಕೆ, ನಮ್ಮ ಕಾಲೇಜಿನ ಕ್ಯಾಂಪಸ್ಸಿನ ಪರಿಸರದಲ್ಲಿ ಹಾಗೂ ಮಂಗಳೂರಿನ ಜನತೆಗೆ ಏನಾದರೂ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ, ಅದರಲ್ಲಿ ಬಹುಮುಖ್ಯವಾಗಿ ಆರೋಗ್ಯವನ್ನು ನಾವು ಚೂಸ್ ಮಾಡಿಕೊಂಡು ಅದರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಿ ಅರಿವು ಮೂಡಿಸಿದ ಬಗ್ಗೆ ಒಂದು ಉತ್ತಮ ಉಪನ್ಯಾಸ ಸರಣಿ ಸರಮಾಲೆಯನ್ನು ನಾವು ಪ್ರಾರಂಭಿಸಿದ್ದೇವೆ. ಅದು ನಮ್ಮ ಕಾಲೇಜಿನ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗದಿಂದ ಆಗ್ತಾ ಉಂಟು, ಡಾಕ್ಟರ್ ದಿನೇಶ್ ನಾಯಕ್ ಅವರ ನೇತೃತ್ವದಲ್ಲಿ. ಸೊ ಅದಕ್ಕೋಸ್ಕರ ಬಂದವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಮೊದಲಿಗೆ ನಮ್ಮ ಇವತ್ತಿನ ಡಾಕ್ಟ್ರು ಅಂತ ಹೇಳಿದರೆ ವಿವಿಧ ಅಂಗಾಂಗಗಳ ಡಾಕ್ಟ್ರು ಇದ್ದಾರೆ, ಸ್ವಾಸ್ಥ್ಯಗಳ ಡಾಕ್ಟರ್ ಇದ್ದಾರೆ, ಸ್ಪೆಷಲಿಸ್ಟ್ ಇದ್ದಾರೆ. ಆದರೂ ಕೂಡ ಹೆಚ್ಚಾಗಿ ಡಾಕ್ಟ್ರು ಒಂದು ಸಮಗ್ರವಾದ ಜೀವನ ಶೈಲಿ, ಜೀವನ ವಿಧಾನ, ಜೀವನ ರೀತಿ ಹಾಗೂ ಒಂದು ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ, ಹೆಲ್ತ್ ಆ್ಯಂಡ್ ವೆಲ್ನೆಸ್, ದ ಫೀಲ್ ಗುಡ್ ಫ್ಯಾಕ್ಟರ್, ಮನಸ್ಸಿನ ಹಾಗೂ ದೈಹಿಕವಾದ ಒಂದು ಸಮತೋಲನಕಾರಿಯಾದ ಬೆಳವಣಿಗೆಗೆ ಪೂರಕವಾಗುವಂತಹ ಸರಳ ಮಾಲಿಕೆ ಇದು. ವಿವಿಧ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜನರು ಬಂದು ಮಾತಾಡ್ತಾರೆ. ಆದರೂ ಕೂಡ ನಾವು ನಿಮಗೆ ಹೇಳುವಂಥದ್ದು, ಆರೋಗ್ಯ ಅಂದರೆ ಖಾಲಿ ದೈಹಿಕ ಆರೋಗ್ಯ ಅಲ್ಲ, ಒಂದು ಸಮತೋಲಿತವಾದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಬೆಳೆಸುವುದಕ್ಕಾಗಿ ಕೆಲವು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥವರು ಡಾಕ್ಟರ್ ಮುರಳೀಧರ ಯಡಿಯಾಳ್ ಬಿ, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್, KMC ಮಂಗಳೂರು, ಹಾಗೂ ಆನರರಿ ಮೆಡಿಕಲ್ ಆಫೀಸರ್ ಆಫ್ ಗವರ್ಮೆಂಟ್ ವೆನ್ಲಾಕ್ ಹಾಸ್ಪಿಟಲ್. ಅವರು ಮೆಡಿಕಲ್ ಪ್ರಾಕ್ಟಿಷನರು ಹಾಗೂ ಒಂದು ಸಂಪನ್ಮೂಲ ವ್ಯಕ್ತಿ ಆಗಿದ್ದರೂ ಕೂಡ ಅವರ ಕಾಳಜಿ ಪರಿಸರದ ಮೇಲೆ ಜಾಸ್ತಿ ಇದೆ. ಪ್ರಕೃತಿ, ನಮ್ಮ ಭೂಮಿ, ನಮ್ಮ ಮನೆ, ಇದನ್ನು ಹೇಗೆ ನಾವು ಕಾಪಾಡಿಕೊಂಡು ಬರಬೇಕು, ಅದಕ್ಕೆ ಬೇಕಾದಂಥ ಕಾಳಜಿ ವಹಿಸ್ಕೊಳ್ತಾರೆ, ಅರಿವು ಮೂಡಿಸ್ತಾ ಇರ್ತಾರೆ. ಹಾಗೂ ವೆನ್ ಯು ಥಿಂಕ್ ಆಫ್ ಟ್ರಾಫಿಕ್ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಹೆಚ್ಚಾಗಿ ನಾವು ನಮ್ಮ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ಹೆಚ್ಚಾಗಿ ಕಾರಲ್ಲಿ ಹೋಗುವಾಗ ನಾವು ಸೀಟ್ ಬೆಲ್ಟ್ಗಳನ್ನು ಧರಿಸುವಂಥದ್ದು, 2 ವೀಲರ್ಸ್ಗಳಲ್ಲಿ ಹೋಗುವಾಗ, ದ್ವಿಚಕ್ರ ವಾಹನಗಳಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸುವಂಥದ್ದು, ಅದರ ಬಗ್ಗೆ ಅತ್ಯಂತ ಉತ್ತಮವಾದ ಅರಿವು ಕಾರ್ಯಕ್ರಮ ಮೂಡಿಸಲು ಕೂಡ ಅವರು ಸಕ್ರಿಯರಾಗಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಮುರಳೀಧರ ಯಡಿಯಾಳ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಡ್ ಈವ್ನಿಂಗ್ ಆಲ್. ನಮಸ್ತೆ. Congratulations for the institution, autonomous, and it is a very big news, and you should be all proud of your institution. Nimma ಒಂದು institution has come to a huge level. ನನ್ನ ತಂದೆಯವರು ಇಲ್ಲಿ ಕಲ್ತಿದ್ದು,
ನನ್ನ ಮಗಳು ಮೊನ್ನೆ ಇಲ್ಲಿ ಕಲಿತು ಪಾಸಾಗಿದ್ದು, ನಾನಿಲ್ಲಿ ಇರಲಿಲ್ಲ. ಬಟ್ ಹ್ಯೂಜ್, ಎವ್ರಿಬಡೀಸ್ ಮಂಗಳೂರು ಅಂತ ಹೇಳಿದ್ರೆ ಎಲೋಷಿಯಸ್, ವೆರಿ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್. ಓಕೆ ಆಫ್ಟರ್ ಎ ವೆರಿ ನೈಸ್ 2 ಟಾಕ್ಸ್, ಇವತ್ತು ನಾವೊಂದು ಇದರಲ್ಲಿ ಇವತ್ತು ನಾನು ಹೇಳೋದ್ರಲ್ಲಿ ಹೊಸ್ತೆಂಥದ್ದು ಇಲ್ಲ, ಮಾತ್ರ ಏನು ನಾನು ಹೇಳ್ತೇನೆ ಅದನ್ನು ನೀವು ಯಾರು ರೆಗ್ಯುಲರ್ಲಿ ಫಾಲೋ ಮಾಡೋದಿಲ್ಲ. ಎಷ್ಟು ಜನ ಕಾರಲ್ಲಿ ಹೋಗಿದ್ದೀರಿ ಇಷ್ಟರವರೆಗೆ? ಎಲ್ಲರೂ ಹೋಗಿದ್ದೀರಿ. ಕಾರ್ ಹತ್ತದಿದ್ದವ್ರು ಯಾರೂ ಇಲ್ಲ. ಸೊ ಕಾರ್ ಹತ್ತಿದ್ರೆ ಒಂದು 10 ವರ್ಷದಿಂದ ಯಾರೂ ಸೀಟ್ ಬೆಲ್ಟ್ ಹಾಕ್ತಿರ್ಲಿಲ್ಲ. ಲಾಸ್ಟ್ 10 ವರ್ಷದಿಂದ ಡ್ರೈವರ್ ಹಾಕೋಕ್ಕೆ ಶುರು ಮಾಡಿದ್ರು, ಮತ್ತು ಗ್ರ್ಯಾಜುವಲಿ ಫ್ರಂಟ್ ಸೀಟ್ನವ್ರು ಹಾಕೋಕ್ಕೆ ಶುರು ಮಾಡಿದ್ರು. ಹಿಂದಿನ ಸೀಟಲ್ಲಿ ಹಾಕೋದಿಲ್ಲ. ಎಲ್ಲಿ ಮಗುವನ್ನು ಇಡಬೇಕು, ಮಗು ಈಗ ಲೇಟೆಸ್ಟ್ ಸ್ಟೈಲ್ ಎಲ್ಲಿರುತ್ತೆ, ಮಗು ಒಂದು ವಿಂಡ್ ಮೇಲ್ಗಡೆ ಸನ್ ರೂಫ್ ಅಂತಿರುತ್ತೆ, ಸನ್ ರೂಫಿಂದ ಮಂಡೆ ಹೊರಗೆ ಹಾಕಿರುತ್ತೆ, ಮಂಡೆ ಹೋಗ್ಲಿಕ್ಕ. ಸೊ ಮಂಡೆ ಬೇಡವಾ, ಎಂಥ ಕತೆ ಅಂತ ಗೊತ್ತಿಲ್ಲ. ಸೊ ಕನ್ನಡ ಎಲ್ಲರೂ ಕಂಫರ್ಟೇಬಲ್. ಓಕೆ, ಸೊ ವರ್ಲ್ಡಲ್ಲಿ ಎಲ್ಲ ಕಡೆಯಲ್ಲಿಯೂ ರೋಡ್ ಟ್ರಾಫಿಕ್ ಡೆತ್ ಕಡಿಮೆ ಆಗ್ತಾಯಿದೆ. ಆಲ್ ಡೆವಲಪಿಂಗ್ ಕಂಟ್ರೀಸ್, US ಎಲ್ಲ ಕಡೆ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. ವರ್ಲ್ಡಲ್ಲಿ ಎಲ್ಲ ಕಡೆನೂ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ, ರೋಡ್ ಟ್ರಾಫಿಕ್ ಡೆತ್ ಕಡಿಮೆ ಆಗ್ತಾಯಿದೆ. ಮಂಗಳೂರು ಹತ್ತಿರ ಒಂದು ವಿಮಾನ ಬಿದ್ದದ್ದು ಯಾರಿಗೆ ನೆನಪಿದೆ? ತುಂಬ ಜನ ನೆನಪಿದೆ. ಯಾರು ಒಂದು 5 ಜನ ಉಳಿದ್ರು, ಮತ್ತು ಎಲ್ಲರೂ ತೀರೋದ್ರು. ಎಲ್ಲರೂ ನೆನಪಿದೆ. ಯಾಕೆ? ಒಂದೇ ಸಲಕ್ಕೆ ಒಂದು 300 ಜನ ತೀರೋದ್ರು. ಇಂಡಿಯಾದಲ್ಲಿ ಅದಕ್ಕಿಂತ ದೊಡ್ಡ ಬೋಯಿಂಗ್ ಡೈಲಿ ಬೀಳ್ತಾ ಇದೆ. ಒಂದು ದಿನದಲ್ಲಿ ನಮ್ಮ ಭಾರತ ದೇಶದಲ್ಲಿ 450 ಜನ ತೀರೋಗ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಬೋಯಿಂಗ್ ಪ್ರತಿದಿನ ಬೀಳುತ್ತೆ, ಸತ್ತೋಗ್ತಾರೆ. ದಿನಕ್ಕೆ 450 ಜನ ರಸ್ತೆ ಅಪಘಾತದಲ್ಲಿ, ಬೇರೆ ಮರದಿಂದ ಬಿದ್ದದಲ್ಲ, ರಸ್ತೆ ಅಪಘಾತದಲ್ಲಿ ತೀರಿ ಹೋಗ್ತಾರೆ. ರಸ್ತೆ ಅಪಘಾತ, ದಿಸ್ ಇಸ್ ಎ ಬಿಗ್ ನಂಬರ್. ಯಾರು ತೀರಿ ಹೋಗ್ತಾರೆ? 80 ವರ್ಷ ಆಯಿತು, ಏನು ಮಾಡಿದ್ರು ಬದುಕೋಕ್ಕಾಗೋದಿಲ್ಲ, ICU ಹೊರಗೆ ಆಗಿನವರಲ್ಲ. 17 ವರ್ಷ ಹುಡುಗ, 18 ವರ್ಷ ಹುಡುಗಿ, ಜೀವನ ಪರ್ಯಂತ ಬಾಳಿ ಬದುಕಬೇಕಾದವರು ತೀರಿ ಹೋಗ್ತಾ ಇದ್ದಾರೆ. ಮನೆಯ ಆಧಾರ ಸ್ತಂಭಗಳು ತೀರಿ ಹೋಗ್ತಾ ಇದೆ. ಪ್ರತಿ 1 ಜನ ತೀರಿ ಹೋಗುವುದಕ್ಕೆ ಒಂದು 7 ರಿಂದ 8 ಜನ ಪರ್ಮನೆಂಟಾಗಿ ಹೆಡ್ ಇಂಜುರಿಯಾಗಿ ನ್ಯೂನ್ಯತೆಯಲ್ಲಿ ಬೇರೆಯವರ ಮೇಲೆ ಭಾರ ಆಗಿ ಉಳಿದ ಜೀವನವನ್ನು ಸಾಗಿಸುವಾಗ ಆಗುತ್ತೆ. ನಿಮಗೆ ಗೊತ್ತಿರೋ, ನನಗೆ ಗೊತ್ತಿದ್ದು, ನಾನು ಡಾಕ್ಟ್ರಾಗಿ ಎಷ್ಟೋ ಮನೆ ಬಿಡಕ್ಕೆ ಹೊರಗೆ ಹೋಗೋಕ್ಕಾಗೋದಿಲ್ಲ. ಏನು, ಮಗನಿಗೆ ಆಕ್ಸಿಡೆಂಟ್ ಆಗಿದೆ, ಮನೆಯಲ್ಲಿದ್ದಾನೆ, ಅವನನ್ನು ನೋಡ್ಕೊಂಡೇ ಇರಬೇಕು. ಅಮ್ಮನಿಗೆ ಮತ್ತೆ ಜೀವಮಾನ ನಾನು ಆದಮೇಲೆ ಮಗನ ಯಾರು ನೋಡ್ಕೊಳ್ತಾರೆ? ಇಂಥ ಹಲವು ಪ್ರಶ್ನೆಗಳು ಬರುತ್ತೆ. ತಪ್ಪಿಸುವುದು 100ಕ್ಕೆ 100 ಸಾಧ್ಯ ಇಲ್ಲ. ಆದರೆ ನಾನು ಹೇಳುವ ಕೆಲವು ಮಾಹಿತಿಗಳನ್ನು ನೀವು ಗಮನವಿಟ್ಟು ಕೇಳಿದರೆ ಈ ತೊಂದರೆಗಳನ್ನು ತುಂಬ ಕಡಿಮೆ ಮಾಡ್ಬೋದು. ಸೊ ಆಕ್ಸಿಡೆಂಟ್ ಆದವರು ತುಂಬ ಜನ ಆಸ್ಪತ್ರೆ ಮುಟ್ಟೋದಿಲ್ಲ, ಇಲ್ಲಿಗೆ ಮುಟ್ತೀರಿ. ಇದೆಲ್ಲಿ ಇದು ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್. ಸೊ ನಾವು ಯಾಕೆ ಜನ ಸಾಯ್ತಾರಂತ ಈ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡೋದು ನಾವು. ಇವರು ಹೇಳ್ತಾರೆ ನಮಗೆ, ಪೋಸ್ಟ್ ಮಾರ್ಟಮ್ ಮಾಡಿ ಈ ಮನುಷ್ಯ ಆಕ್ಸಿಡೆಂಟ್ ಆದಾಗ ಹೇಗೆ ತೀರಿ ಹೋದ. ಈ ಡಿಪಾರ್ಟ್ಮೆಂಟವರು ಮಂಡೆ ಹೊಡಿತಾರೆ, ಎದೆ ಹೊಡಿತಾರೆ, ಎಲ್ಲದನ್ನು ಹೊಡಿತಾರೆ, ಹೊಡೆದು ಸಾಕ್ತಾರೆ. ತಂಗಿ ಇವರು ನಮಗೆ ಹೇಳ್ತಾರೆ. ಇವರ ಡಿಪಾರ್ಟ್ಮೆಂಟು ಮೋಸ್ಟ್ ಅಥೆಂಟಿಕ್ ಡಿಪಾರ್ಟ್ಮೆಂಟ್. ಅಲ್ಲಿ ಏನು ಚೀಟಿಂಗ್ ಗೀಟಿಂಗ್ ಇಲ್ಲ, ಅಲ್ಲಿ ಸತ್ತೋಗಿರ್ತಾರೆ, ಹೆಣ ಬರುತ್ತೆ. ಇಲ್ಲಿ ನಾನು ಪ್ರತಿದಿನ ಕಾರ್ ಪಾರ್ಕ್ ಮಾಡೋದು ಇದರ ಎದುರುಗಡೆನೆ. ನನ್ನ ಎವ್ರಿ ಡೇ ಎದುರು ನೋಡಿದಾಗ ಪ್ರತಿದಿನ ತಿಂಗಳಲ್ಲಿ ಒಂದು 3 ದಿನ ಆದರೂ ಕಾಲೇಜ್ ಮಕ್ಕಳಿರ್ತಾರೆ. ಯಾಕೆ? ಅವರ ಸಹಪಾಠಿ ಯಾರೊಬ್ಬರು ಪ್ರತಿ ತಿಂಗಳಲ್ಲಿ ಮಂಗಳೂರಲ್ಲಿ 2 ರಿಂದ 3 ವಿದ್ಯಾರ್ಥಿಗಳು ಸಾಯ್ತಾರೆ. ನನಗೆ ಹೇಗೆ ಗೊತ್ತಾಗುತ್ತೆ? 9:30ಗೆ ನಾನು ಇಲ್ಲಿರುವಾಗ ಫುಲ್ಲು ಮಕ್ಕಳಿದ್ದಾರೆ ಅಂದರೆ ಇವತ್ತೊಂದು ಮಗು ಹೋಯಿತು. ಎಷ್ಟು ಬೇಜಾರಿನ ಸಂಗತಿ. ಆ ಅಮ್ಮ ಇನ್ನೂ ಜೀವಮಾನ ಪರ್ಯಂತ ಹ್ಯಾಪಿಯಾಗಿರೋದಿಲ್ಲ. ಮಗು ಒಂದು ತೀರಿ ಹೋಗೋದು ಆ ಪೇರೆಂಟ್ಸಿಗೆ ಒಂದು ನುಂಗುವ ತುತ್ತಲ್ಲ, ಅದು ಪರ್ಮನೆಂಟ್ ವಿಷಯವೇ. ಅದು ಇಲ್ಲೇ ನಿಂತಿರೋದು, ಅದನ್ನು ಮತ್ತೆ ನುಂಗಲಿಕ್ಕೆ ಆಗುವುದೇ ಇಲ್ಲ, ನುಂಗುವ ಪ್ರಶ್ನೆಯೇ ಇಲ್ಲ. ಅದನ್ನು ಪ್ರಿನ್ಸೆಸ್ ಡಯಾನಾ ಮರ್ಸಿಡೀಸ್ ಬೆನ್ಸ್ 1.5 ಕೋಟಿ ರೂಪಾಯಿದು ಸತ್ತೋದ್ಲು. ಆಡಿಟಲ್ಲಿ ಹೇಳಿದರು ಅವಳು ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಅದಕ್ಕೆ ಸತ್ತೋದ್ಲು ಅಂತ. ಮತ್ತೇನು ಮಾಡಿಲ್ಲ ಅವರು, ಯಾರ ಮೇಲೂ ಕೇಸ್ ಹಾಕಿಲ್ಲ. ಪೊಲೀಸ್ ಇಂಟ್ರಗೇಷನಲ್ಲಿ ಒಂದೇ ಹೇಳಿದ್ರು ಅವಳು ಸೀಟ್ ಬೆಲ್ಟ್ ಹಾಕಿಲ್ಲ, ಅವಳು ಸತ್ತೋದ್ಲು ಅಂತ. ಆ ರೀತಿ ಆಡಿಟ್ ಬರೀತಾರೆ. ಎಲ್ಲಿ?
ಅಬ್ರಾಡಲ್ಲಿ ಬರೀತಾರೆ, ಸೀಟ್ ಬೆಲ್ಟ್ ಹಾಕಿಲ್ಲ ಸತ್ತೋದ್ಲು, ಏನು ಯಾರಿಗೂ ಏನು ಮಾಡೋಕ್ಕೆ, ಅವರ ಹಿಂದ್ಗಡೆ ಇದ್ದೋ ಬೈಕ್ನವ್ರಿಗೆ ಕೇಸ್ ಹಾಕಿಲ್ಲ, ಮುಂದ್ಗಡೆ ಇದ್ದವ್ರ ಮೇಲೆ ಕೇಸ್ ಹಾಕಿಲ್ಲ, ಅವಳು ಸೀಟ್ ಬೆಲ್ಟ್ ಹಾಕಿಲ್ಲ ಸತ್ತೋದ್ಲಂತ. ಸೊ ಆಕ್ಸಿಡೆಂಟ್ ಆದಾಗ ನಾವು ಕಾರಲ್ಲಿದ್ದಾಗ ನಮಗೆ ಹೇಗೆ ಇಂಜುರಿ ಆಗುತ್ತೆ, ಯಾಕೆ ಇಂಜುರಿ ಆಗುತ್ತೆ? ಕಾರು ಹೋಗಿ ಸಡನ್ನಾಗಿ ನಿಂತಾಗ ಅದು ಗೋಡೆಗೆ ಹೊಡಿಬೋದು, ಮರಕ್ಕೆ ಹೊಡಿಬೋದು, ಅಥವಾ ಇನ್ನೊಂದು ವೆಹಿಕಲಿಗೆ ಹೊಡಿಬೋದು. ಕಾರ್ ಸಡನ್ ಸ್ಟಾಪ್ ಆಗುತ್ತೆ. ನೀವು ಸೆಕೆಂಡ್ ಕೊಲ್ಯೂಷನ್ ಅಂದರೆ ಏನು? ನೀವು ಟ್ರಾವೆಲ್ ಆಗ್ತಾನೇ ಇರ್ತೀರಿ, ನೀವು ಮುಂದೆ ಹೋಗ್ತಾನೇ ಇರ್ತೀರಿ. ಎಲ್ಲಿ ಹೊಡಿತೀರಿ? ನಿಮ್ಮ ತಲೆ, ಸ್ಟೀರಿಂಗ್ ವೀಲು, ಬೋನೆಟ್ ಹೊಡೆಯುತ್ತೆ. ಮೈಲ್ಡ್ ಆಗಿದ್ದರೆ ಅಲ್ಲಿಗೆ ನಿಲ್ಲುತ್ತೆ, ಸ್ವಲ್ಪ ಫಾಸ್ಟ್ ಆಗಿದ್ದರೆ ಎದುರು ಗ್ಲಾಸ್ ಹೊಡಿತೀರಿ, ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿದ್ದರೆ ಕಾರಿಂದ ಹೊರಗೆ ಹೋಗ್ತೀರಿ. ಸೊ ಫಸ್ಟ್ ಆಕ್ಸಿಡೆಂಟಲ್ಲಿ ಆ ಕಾರು ಆ ಲಾರಿಗೆ ಹೊಡೆಯೋದು ತೊಂದರೆ ಅಲ್ಲ, ನೀವು ಹೋಗಿ ಸ್ಟೇರಿಂಗಿಗೆ ಹೊಡಿತೀರಾ, ನೀವು ಹೋಗಿ ಮುಂದಿನ ಬೋನೆಟ್ಟಿಗೆ ಹೊಡಿತೀರಾ, ಅಲ್ಲಿ ಇಂಜುರಿ ಆಗೋದು. ನೀವು ಆ ಮುಂದೆ ಹೋಗಿ ಹೊಡಿಬಾರ್ದು. ಸೊ ಸೆಕೆಂಡ್ ಕೊಲ್ಯೂಷನ್ ಅಂದರೆ ನೀವು ಹೋಗಿ ಒಳಗಡೆ ಇರುವ ಸಾಮಾನಿಗೆ ಹೊಡೆಯೋದ್ರಿಂದ ನಿಮಗೆ ಇಂಜುರಿ ಆಗೋದು. ವೆಹಿಕಲ್ ಇನ್ನೊಂದಕ್ಕೆ ಹೊಡೆದಕ್ಕೆ ನಿಮಗೆ ತಾಗೋದಿಲ್ಲ ಅದು. ನಾನು ತುಂಬ ಫಾಸ್ಟ್ ಬಿಡೋದಿಲ್ಲ, ಒಂದು 45 ಕಿಲೋಮೀಟ್ರ್ ಒಳಗೆ ಬಿಡೋದು, ನನಗೇನು ರಿಸ್ಕ್ ಇಲ್ಲ. ಹೆಚ್ಚಿನವರ ಐಡಿಯಾ ಓವರ್ ರ್ಯಾಶ್ ಹೋದರೆ ಎಲ್ಲ ಜಾಗ್ರತೆ ಇರಬೇಕಪ್ಪ, ನಾನೆಲ್ಲಿ ಜಾಗ್ರತೆ ಹೋಗ್ತೀನಿ. 30 km/h ನಿಮ್ಮ ಕಾರ್ ಆಕ್ಸಿಡೆಂಟ್ ಆದರೆ, ಅಂದರೆ 30 mph ಅಂದರೆ 45 km/h, ನಿಮ್ಮ ಕಾರ್ ಹೋಗಿ ಗೋಡೆಗೆ ಹೊಡೀತು, ನೀವು ಹೋಗಿ ಎಷ್ಟು ಇಂಜುರಿ? 3 ಮಾಳಿಗೆಯಿಂದ ಮೇಲೆ ಬಿದ್ದರೆ, 3 ಮಾಳಿಗೆಯಿಂದ ಮೇಲೆಯಿಂದ ಕೆಳಗೆ ಬಿದ್ದರೆ ಎಷ್ಟು ನೋವಾಗುತ್ತೆ? ಅಷ್ಟು ನೋವಾಗುತ್ತೆ. ಸೊ 45 km/h ಎಲ್ಲ ಗಾಡಿನೂ ಹೋಗುತ್ತೆ. ಸೊ ನಾನು ನಿಧಾನವಾಗಿ ಹೋಗ್ತೀನಿ, ಅದಕ್ಕೆ ಸೀಟ್ ಬೆಲ್ಟ್ ಅವಶ್ಯಕತೆ ಇಲ್ಲ ಅನ್ನೋದು ಪ್ರಶ್ನೆಗೆ ಉತ್ತರ ಅಲ್ಲ. ಸೀಟ್ ಬೆಲ್ಟ್ ಹೇಗೆ ನಿಮಗೆ ಕೆಲಸ ಮಾಡುತ್ತೆ? ನಿಮ್ಮನ್ನು ಸೀಟಿಗೆ ಒತ್ತಿ ಹಿಡ್ಕೊಳ್ತದೆ, ನಿಮ್ಮನ್ನು ಅಲ್ಗಾಡಲಿಕ್ಕೆ ಬಿಡೋದಿಲ್ಲ. ಒಂದು ಸಲ ನಿಮಗೆ ಸೀಟ್ ಬೆಲ್ಟ್ ಅಭ್ಯಾಸ ಆದರೆ, ನಾನು ಕ್ಯಾಲಿಕಟ್ಟಿಗೆ ಹೋಗಿದ್ದೆ ಒಂದು ಸಣ್ಣ ಫಂಕ್ಷನಿಗೆ, ಕಾನ್ಫರೆನ್ಸಿಗೆ. ಗಾಡಿ ಬಂತು, ಅದರಲ್ಲಿ ಹಿಂದಿನ ಸೀಟ್ ಓಪನ್ ಮಾಡಿ ಕೊಟ್ಟ, ಅದರಲ್ಲಿ ಸೀಟ್ ಬೆಲ್ಟೇ ಇಲ್ಲ. ನಾನು ಗಾಡಿ ಕೂತ್ಕೊಳ್ಳೋದಿಲ್ಲ ಹೇಳಿದೆ. ನಾನು 10 years ಬ್ಯಾಕ್ ಅವನು ಫೈಟ್ ಮಾಡಿದೆ, ಸೆಕ್ಯೂರಿಟಿ ಗಾಡಿ ಅವನು ನನ್ನ ಹತ್ರ, ಸರ್ ಸೀಟ್ ಬೆಲ್ಟಿಗೆ ನಾವು ಗಾಡಿ ಬುಕ್ ಮಾಡಿದ್ದಲ್ಲ, ನಾವು ನಿಮಗೆ ಗಾಡಿ ಬುಕ್ ಮಾಡಿದ್ದು ಫಿಕ್ಸ್ ಮಾಡಿ ಆಯಿತು, ಈ ಗಾಡಿಯಲ್ಲೇ ಕೂತ್ಕೊಳ್ಳಿ ಅಂತ. ನಾನು ಹೇಳಿದೆ, ನಾನು ಮತ್ತೆ ಹೆಂಡ್ತಿದ್ದೆ, ಮಗು ಇದೆ. ನಾನು ಹೇಳಿದೆ, ನಾವು ಎಲ್ಲರೂ ಸೀಟ್ ಬೆಲ್ಟಲ್ಲೇ ಕೂತ್ಕೊಳ್ಳೋರು, ನಾನಾದರೂ ಮುಂದೆ ಕೂತ್ಕೊಳ್ತೀನಿ, ಉಳಿದವ್ರಿಗೆ ಇಬ್ಬರಿಗೆ ಸೀಟ್ ಏನು ಮಾಡ್ತೀನಿ ಅಂತ. ಗಲಾಟೆ ಮಾಡ್ದೆ, ನಾನು ಬಿಟ್ಟು ಬಂದೆ, ಅವನಿಗೆ ಟ್ಯಾಕ್ಸಿ ಫೇರ್ ಕೊಟ್ಟೆ, ನಾನು ಗಾಡಿ ಹತ್ತಿಲ್ಲ. ಸೊ ಸೀಟ್ ಬೆಲ್ಟ್ ನಿಮ್ಮನ್ನು ಸೀಟಲ್ಲೇ ಇಟ್ಕೊಳ್ಳುತ್ತೆ, ಸೀಟಿಂದ ಆಚೆ ಈಚೆ ಹೋಗಲಿಕ್ಕೆ ಬಿಡುವುದಿಲ್ಲ. ಸಾಯಲಿಕ್ಕೆ ಮೇನ್ ಕಾರಣ ನೀವು ಕಾರಿಂದ ಹೊರಗೆ ಹೋಗಿ ಬೀಳ್ತೀರಿ, ಅದು ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ಸೀಟಲ್ಲೇ ಇರ್ತೀರಿ. ಈಗ ನಾನು ಹೇಳ್ತೀನಿ, ನನ್ನದು ಇಷ್ಟರವರೆಗೆ ನಂದು 100%, ಇಷ್ಟರವರೆಗೆ ನಂದು ಆಕ್ಸಿಡೆಂಟೇ ಆಗಿಲ್ಲ. ನಾನು ಯಾಕೆ ಸೀಟ್ ಬೆಲ್ಟ್ ಹಾಕಲಿ? ನಾನು 100% ಗ್ಯಾರಂಟಿ. ನೀವು ಗ್ಯಾರಂಟಿ ಇರ್ಬೋದು, ನಿಮ್ಮ ಆಪೋಸಿಟ್ ಸೈಡ್ನವನು ಗ್ಯಾರಂಟಿ ಇರ್ತಾನಂತ ಹೇಳೋದು ಕಷ್ಟ. ಅವನು ಹೊಡೆದ್ರೆ, ಸೊ ನೀವು ಗ್ಯಾರಂಟಿ ಇರ್ಬೋದು, ನಿಮ್ಮ ಆಪೋಸಿಟ್ ಸೈಡ್ ನಂಬಕ್ಕಾಗೋದಿಲ್ಲ. ಸೊ ಸೀಟ್ ಬೆಲ್ಟ್ ಹಾಕಲೇಬೇಕು. ಇನ್ನೊಂದು ಸಣ್ಣ ವಿಚಾರ, ನಮ್ಮ ಫ್ಯಾಮಿಲಿಯಲ್ಲೇ ನ್ಯಾಷನಲ್ ಹೈವೇಲಿ ಹೋಗೋದಾದ್ರೆ ಹಾಕ್ತೀವಿ, ಸ್ವಲ್ಪ ಲಾಂಗ್ ಉಡುಪಿ ಮೂಲಕ ಹೋಗೋದಾದ್ರೆ ಹಾಕ್ತೀವಿ, ಮತ್ತು ಮಂಗಳೂರೊಳಗೆ ಎಂತ ಹಾಕೋದು, ಇಲ್ಲಿಂದ ಹೆಲೋಶಸ್ಸಿಂದ KMCಗೆ ಎಂತ ಹಾಕೋದು. ಆಕ್ಸಿಡೆಂಟ್ಗಳು ಲಾರಿ ಹೊಡೆಯೋದು, ಬಸ್ ಹೊಡೆಯೋದು ಅಲ್ಲಿವರೆಗೆ ಕಾಯ್ಬೇಕಂತಿಲ್ಲ, ಸಿಟಿ ಒಳಗಡೆ ಆಗೋದು ಜಾಸ್ತಿ. ಸೊ ಸೀಟ್ ಬೆಲ್ಟ್ ಬೇಕಾ ಬೇಡೋ ಪ್ರಶ್ನೆ ಇಲ್ಲ, ಕಾರೊಳಗೆ ಕೂತ್ಕೊಂಡು ಕೂಡಲೇ ಹಾಕಲೇಬೇಕು. ನಾನು ಯೂಶ್ವಲಿ ಹಿಡ್ಕೊಂಡಿರ್ತೀನಿ, ಏನಾದರೂ ಮೇಲೊಂದು ಬಾರ್ ಹಿಡ್ಕೊಂಡಿರ್ತೀನಿ. 7 km/h ಅಂದರೆ ಫಸ್ಟ್ ಗೇರ್ ಸ್ಪೀಡ್ ಗೊತ್ತಾ ನಿಮಗೆ? ಫಸ್ಟ್ ಗೇರ್ ಸ್ಪೀಡ್ ಮಾತ್ರ ನಿಮಗೆ ಇದನ್ನು ಹಿಡ್ಕೊಳ್ಳೋಕ್ಕಾಗೋದು. ಸೆಕೆಂಡ್ ಗೇರಿಗೆ ಬಿದ್ದ ನಂತರ ಗಾಡಿ ಫಾಸ್ಟ್ ಹೋಗುತ್ತೆ. ನಿಮಗೆ ಯಾವ ರಾಡು ಹಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ರಾಡ್ ಗೀಡ್ ಹಿಡ್ಕೊಂಡು ಬದುಕೋ ಪ್ರಶ್ನೆ ಇಲ್ಲ. ಕಾರಿಂದ ಹೊರಗೆ ಬಂದಿರ್ತೀರಿ, ಆಕ್ಸಿಡೆಂಟ್ ಆದರೆ ಏನು ಹಿಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲದೂ ಈಗ ಫ್ರಂಟ್ ಸೀಟಲ್ಲಿ ಎಲ್ಲರೂ ಸೀಟ್ ಬೆಲ್ಟ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಒಂದು ಅಲಾರ್ಮ್ ಬರುತ್ತೆ, ನೀವು ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕಿಲ್ಲ ಅಲಾರ್ಮ್ ಬರುತ್ತೆ. ಸೊ ಬಿಗ್ಗೆಸ್ಟ್ ಪ್ರಾಬ್ಲಮ್ ನೌ ಇಸ್ ದ ಬ್ಯಾಕ್ ಸೀಟ್. ಬ್ಯಾಕ್ ಸೀಟಲ್ಲಿ ನಾನು ಬ್ಯಾಕ್ ಸೀಟಲ್ಲಿದ್ದೀನಿ, ಏನಾಗೋದಿಲ್ಲ, ಇಲ್ಲಿ ಯಾರೂ ಹಾಕೋದಿಲ್ಲ. ಸೊ ನೀವು ಕಾರ್ನಷ್ಟೇ ವೇಗವಾಗಿ ಹೋಗ್ತಾ ಇರ್ತೀರಿ, ಬ್ಯಾಕ್ ಸೀಟ್ಲಿರಿ ಫ್ರಂಟ್ ಸೀಟ್ಲಿರಿ, ಆಕ್ಸಿಡೆಂಟ್ ಆದರೆ ನಿಮ್ಗೆ ಇಂಜುರಿ ಆಗುತ್ತೆ. ನಿಮಗೆ ಇವ್ರು ಗೊತ್ತಿರ್ಬೋದು, ಭಾರಿ ಟಾಟಾ ಗ್ರೂಪಿದ್ದು ಒಂದು ಮೇಯ್ನ್ ಪಾರ್ಟ್ನರು, ಮಿಲಿಯನಾಧಿಪತಿ. ಇವರು ಮೊನ್ನೆ ಅಷ್ಟೇ ಒಂದು 11 ತಿಂಗಳ ಹಿಂದೆ ಕಾರ್ ಆಕ್ಸಿಡೆಂಟ್ಲಿ ತೀರೋದ್ರು. ಇವರು ಕಾರ್ನ ಬ್ಯಾಕ್ ಸೀಟ್ಲಿದ್ದರು, ಸೀಟ್ ಬೆಲ್ಟ್ ಹಾಕಿರಲಿಲ್ಲ, ಕಾರ್ ಆಕ್ಸಿಡೆಂಟ್ ಆಯಿತು. ನೋಡಿ, ಕಾರಿಗೆ ಏನೂ ಆಗಿಲ್ಲ. ಇಫ್ ಯು ಸಿ ದ ಕಾರ್
ಕಾರಿಗೆ ಏನೂ ಆಗಿಲ್ಲ. ಕಾರ್ ಈಸ್ ಕ್ವೈಟ್ ಗುಡ್. ಕಾರ್ ಈಸ್ ಕ್ವೈಟ್ ಗುಡ್. ನೀವು ನೆಕ್ಸ್ಟ್ ಟೈಮ್ ಯಾವುದೇ ಕಾರ್ ಆಕ್ಸಿಡೆಂಟ್ ಆದಾಗ ಕಾರಿದ್ದು ಪ್ಯಾಸೆಂಜರ್ ಕ್ಯಾಬಿನ್ ನೋಡಬೇಕು. ಪ್ಯಾಸೆಂಜರ್ ಕ್ಯಾಬಿನ್, ಇದರಲ್ಲಿ ಪ್ಯಾಸೆಂಜರ್ ಕ್ಯಾಬಿನ್ ಹೇಗೆ ಕಾಣುತ್ತೆ? ಇಂಟ್ಯಾಕ್ಟ್. ಈ ಆಕ್ಸಿಡೆಂಟಲ್ಲಿ ಯಾರೂ ಸಾಯಬಾರ್ದಿತ್ತು. ಪ್ಯಾಸೆಂಜರ್ ಕ್ಯಾಬಿನ್ ಇಂಟ್ಯಾಕ್ಟ್ ಇದ್ದರೆ ನಿಮಗೆ ಡಿಸೈನ್ ವೈಸ್ ಕಾರ್ ಹ್ಯಾಸ್ ಗಿವನ್ ಯು ಪ್ರೊಟೆಕ್ಷನ್. ಸೊ ನೀವು ಯಾವುದೇ ಆಕ್ಸಿಡೆಂಟ್ ನೋಡಿದ್ರು ನಿಮಗೆ ಕೆಲಸ ಈಗ ಟ್ರೈನ್ ಅಡಿ ಕಾರ್ ಸಿಕ್ಕಿದರೆ ಸೀಟ್ ಬೆಲ್ಟ್ ಹಾಕದೇ ಇರಲಿ, ಏನೂ ವ್ಯತ್ಯಾಸ ಆಗೋದಿಲ್ಲ. ಪ್ಯಾಸೆಂಜರ್ ಕ್ಯಾಬಿನ್ ಉಳಿಯೋದೇ ಇಲ್ಲ. ಸೊ ಇಫ್ ದ ಪ್ಯಾಸೆಂಜರ್ ಕ್ಯಾಬಿನ್ ಒಂದು ಸ್ಕ್ರ್ಯಾಚ್ ಕೂಡ ಇಲ್ಲ. ಈ ಕಾರ್ ಆಕ್ಸಿಡೆಂಟಲ್ಲಿ ಯಾರೂ ಸಾಯಬಾರ್ದಿತ್ತು. 2 ಜನ ತೀರೋದ್ರು. ನೀವು ಎಷ್ಟೇ ಮಿಲಿಯನಾಧಿಪತಿಗಳಾದರೂ ತೀರೋಗ್ತೀರಿ. ಬ್ಯಾಕ್ ಸೀಟಲ್ಲಿ ನಾನು ಇವತ್ತಿನ ಒಂದು ಮೆಸೇಜ್, ಫ್ರಂಟ್ ಸೀಟಲ್ಲಿ ಎಲ್ಲರೂ ಹಾಕಕ್ಕೆ ಶುರು ಮಾಡಿದ್ದೀರ ಅಂತ ನನ್ನ ನಂಬಿಕೆ, ಇಲ್ಲಂದರೆ ಪೊಲೀಸ್ ಫೈನ್ ಹಾಕ್ತಾರೆ. ಬ್ಯಾಕ್ ಸೀಟಿಗೆ ಇವರು ತೀರೋದು ಕೂಡಲೇ ಬಂದಿದೆ ಆರ್ಡರ್, ಎಲ್ಲ ಗೌರ್ಮೆಂಟು ಹಾಕಿದೆ. ಆದರೆ ನಮ್ಮ ಪೊಲೀಸರು ಪ್ರಕಾರ ಅದಷ್ಟು ಇಂಪಾರ್ಟೆಂಟ್ ಅಲ್ಲ. ಪೊಲೀಸರಿಗೆ ಬೇಕಾಗಿದೆ, ನಮಗೆ ಬೇಕಾಗಿದೆ, ನಮ್ಮ ಮಂಡೆ ನಮಗೆ ಬೇಕಾಗಿದ್ದು. ಸೊ ಇದರಲ್ಲಿ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ, ಇವರಿಬ್ಬರು ಸೀಟ್ ಬೆಲ್ಟ್ ಹಾಕಿಲ್ಲ. ಯಾರು? ಇವರು. ಏನಾಯ್ತು ಇದರಿಂದ? ಮುಂದಿನ 2 ಕೂತ್ಕೊಂಡವರು, ಒಂದು ಲೇಡಿ ಡ್ರೈವರು ಮತ್ತು ಅವರ ಹಸ್ಬೆಂಡು, ಮಲ್ಟಿಪಲ್ ಇಂಜುರಿ ಆಯಿತು. ಯಾಕಂದರೆ ಇವ್ರು ಹೋಗಿ ಅವರಿಗೆ ಹಿಂದಿನ ಸೀಟವ್ರು ಹೊಡೆದಿದ್ದಾರೆ. ಅವರಿಲ್ಲ ಅಂದರೆ ಅವ್ರಿಗೆ ಯಾವ ಇಂಜುರಿ ಆಗ್ತಿರಲಿಲ್ಲ. ಫ್ರಂಟ್ ಸೀಟ್ನವರಿಗೆ ಇಂಜುರಿ ಆಗ್ತಿರಲಿಲ್ಲ. ಈ ಹಿಂದೆ ಕೂತ್ಕೊಂಡವರು ಅವರಿಗೆ ಹೋಗಿ ಹೊಡೆದು ಎದುರು ಸೀಟ್ನವರು ಪುಡಿ 3 ತಿಂಗಳಾಗಿದ್ದರೂ ಆಸ್ಪತ್ರೆಯಿಂದ ಹೊರಗೆ ಬರಲಿಕ್ಕಾಗಿಲ್ಲ ಅವರಿಗೆ. ಯಾರಿಗೆ? ಈ ಕಾರ್ನ ಫ್ರಂಟ್ ಸೀಟ್ನವ್ರು ಇಬ್ಬರು ಆಸ್ಪತ್ರೆಯಲ್ಲಿ 3.5 ತಿಂಗಳಿದ್ದರು. ಯಾಕೆ? ಅವರಿಬ್ಬರು ಸೀಟ್ ಬೆಲ್ಟ್ ಹಾಕಿದ್ರು. ಹಿಂದಿನ ಸೀಟ್ನವ್ರು ಬಂದು ಅವ್ರಿಗೆ ಹೊಡೆದ್ರು. ಸೊ ನೀವು ಹಿಂದಿನ ಸೀಟಲ್ಲಿ ಸೀಟ್ ಬೆಲ್ಟ್ ಹಾಕದೇ ಇದ್ದರೆ ನೀವು ಮುಂದಿನ ಸೀಟ್ನವ್ರನ್ನೂ ಕೊಲ್ತೀರಿ, ನೀವು ಸಾಯೋದಲ್ಲದೆ. ಸೊ ಸೀಟ್ ಬೆಲ್ಟ್ ಇವತ್ತಿನ ಒಂದು ಕತೆ. ಸೀಟ್ ಬೆಲ್ಟ್ ಯಾರು ಹಾಕಬೇಕು? ಕಾರೊಳಗೆ ನೀವು ಇದ್ದೀರಂದರೆ ಎಲ್ಲರೂ ಹಾಕಬೇಕು, ಯಾರು ಬಾಕಿ ಇಲ್ಲ. ದೊಡ್ಡ ಇದರಲ್ಲಿ ಪತ್ರಕರ್ತರು ಯಾರಾದರೂ ಇದ್ದಾರೆ? ಪತ್ರಕರ್ತರು ಯಾರೂ ಇಲ್ಲ. ಪತ್ರಕರ್ತರು ಭಾರಿ ಚೆನ್ನಾಗಿ ಮಾಡ್ತಾರೆ. ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಮುಳುಗಿದ್ರೆ, ಕಾರ್ ಮುಳುಗ್ತು, ಡ್ರೈವರ್ ಸತ್ತೋಗಿದ್ದಾನೆ, ಅವರದ್ದೇ ಒಂದು ಸೀಟ್ ಬೆಲ್ಟ್ ಇದ್ದ ಕಾರಣ ಡ್ರೈವರ್ ಅಪಘಾತದಲ್ಲಿ ನೀರಲ್ಲಿ ಮುಳುಗಿ ತೀರಿ ಹೋಗಿದ್ದಾರೆ ಅಂತ ಒಂದು ಸಣ್ಣ ಬಾಂಬ್ ಹಾಕಿಬಿಡ್ತಾರೆ. ಅಲ್ಲಿಗೆ ನೀವು ಸೀಟ್ ಬೆಲ್ಟ್ ಹಾಕೋದು ಸೇಫಾ? ಕಾರು ಬೆಂಕಿಗೆ ಹಿಡ್ಕೊಂಡ್ರೆ, ಕಾರು ನೀರಿಗೆ ಬಿದ್ದರೆ ನಾನು ಕಾರಲ್ಲೇ ಉಳಿಸ್ಕೊಂಡು ಬೀಳ್ತೀನಲ್ಲ ಅಂತ. ಕಾರು ನೀರಿಗೆ ಬೀಳೋ ಮೊದಲು 3 ಪಲ್ಟಿ ಆಗಿರುತ್ತೆ. ಬಡ್ಕ್ ಬಡ್ಕ್ ಬಡ್ಕ್, ಮತ್ತೆ ಹೋಗಿ ಬೀಳೋದು ನೀರಿಗೆ. 3 ಪಲ್ಟಿ ಆಗುವಾಗ ನೀವು ಕಾನ್ಷಿಯಸ್ ಇರಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿರಲೇಬೇಕು. 3 ಪಲ್ಟಿ ಆದ ನಂತರ ನೀವು ಕಾನ್ಷಿಯಸ್ ಇರುವುದಿಲ್ಲ. ಸೀಟ್ ಬೆಲ್ಟ್ ಹಾಕದೇ ಇದ್ದರೆ ಕಾರಿಂದ ಹೊರಗೆ ಬರೋ ಪ್ರಶ್ನೆಯೇ ಇರುವುದಿಲ್ಲ. ಕಾರು 3 ಪಲ್ಟಿ ಆದ ನಂತರ ಬೆಂಕಿ ಹಿಡಿಯುವುದು. ಎಷ್ಟೋ ಸಲ ಕಾರ್ ಆಕ್ಸಿಡೆಂಟ್ ಆದಾಗ ಬೆಂಕಿ ಹಿಡಿತದೆ, ಅಷ್ಟರೊಳಗೆ 3 ಪಲ್ಟಿ ಆಗಿರುತ್ತೆ. ನೀವು ಸೀಟ್ ಬೆಲ್ಟ್ ಹಾಕಿಲ್ಲ, ಕಾರಲ್ಲಿ ನೀವು ಕಾನ್ಷಿಯಸ್ಸೇ ಇರುವುದಿಲ್ಲ ಹೊರಗೆ ಬರಲಿಕ್ಕೆ. ಅದೇ ಸೀಟ್ ಬೆಲ್ಟ್ ಹಾಕಿ 3 ಪಲ್ಟಿ ಆದ ನಂತರ ಕಾನ್ಷಿಯಸ್ ಇರ್ತೀರಿ, ಕಾರಿಗೇನೋ ಬೆಂಕಿ ಹಿಡಿಯುತ್ತೆ, ನೀವೆದ್ದು ಹೊರಗೆ ಬಂದಿರ್ತೀರ. ಸೊ ಈ ಕಥೆಗಳೆಲ್ಲ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ಇಟ್ ಈಸ್ ನಾಟ್ ಕರೆಕ್ಟ್. ಲಾಸ್ಟ್ ಪ್ರೆಗ್ನೆನ್ಸಿ, ಲೇಡೀಸ್ ಪ್ರೆಗ್ನೆಂಟ್ ಆಗಿರೋರು ಸೀಟ್ ಬೆಲ್ಟ್ ಹಾಕಲೇಬೇಕು. ಪ್ರೆಗ್ನೆನ್ಸಿ ಈಸ್ ಕಂಪಲ್ಸರಿ ಟು ಪುಟ್ ಸೀಟ್ ಬೆಲ್ಟ್. ಅದು ಹೊಟ್ಟೆಯ ಕೆಳಭಾಗದಲ್ಲಿ ಹೋಗಬೇಕು. ಹೊಟ್ಟೆಯ ಕೆಳಭಾಗದಲ್ಲಿ, ಹೊಟ್ಟೆ ಮೇಲ್ಭಾಗದಲ್ಲೆಲ್ಲ. ಸೀಟ್ ಬೆಲ್ಟ್ನ ಕೆಳಗಿನ ಬೆಲ್ಟ್ ಪೆಲ್ವಿಕ್ ಬೋನಿಗೆ ಬರಬೇಕು, ಪೆಲ್ವಿಕ್ ಬೋನ್. ಸೊ ಈವನ್ ಟರ್ಮ್ ಪ್ರೆಗ್ನೆನ್ಸಿ ಅಂದರೆ ಫುಲ್ ಗರ್ಭಿಣಿಯವರು ಕೂಡ ಸೀಟ್ ಬೆಲ್ಟ್ ಉಪಯೋಗಿಸಲೇಬೇಕು. ನನ್ನ ಕಾರಲ್ಲಿ ಏರ್ ಬ್ಯಾಗ್ ಇದೆ. ಈಗ ಎಲ್ಲ ಕಾರಲ್ಲಿ ಏರ್ ಬ್ಯಾಗ್ ಇದೆ. ನಾನು ಸೀಟ್ ಬೆಲ್ಟ್ ಹಾಕಬೇಕಂತಿಲ್ಲ. ಏರ್ ಬ್ಯಾಗ್ ಇರಲಿ, ಏರ್ ಬ್ಯಾಗ್ ಇಲ್ಲದೇ ಇರಲಿ, ನೀವು ಸೀಟ್ ಬೆಲ್ಟ್ ಇದ್ದರೆ ಮಾತ್ರ ನಿಮಗೆ ಪ್ರೊಟೆಕ್ಷನ್. ಏರ್ ಬ್ಯಾಗ್ ಇದ್ದ ಕೂಡಲೇ ಇಟ್ ಈಸ್ ಸಪ್ಲಿಮೆಂಟ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಸೀಟ್ ಬೆಲ್ಟ್. ಎರಡನೇ ಬರೋದು ಏರ್ ಬ್ಯಾಗ್. ಏರ್ ಬ್ಯಾಗ್ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಏರ್ ಬ್ಯಾಗಿಂದ ಡೇಂಜರ್ ಆಗುತ್ತೆ. ನೀವು ಬೆಲ್ಟ್ ಹಾಕಿಲ್ಲ, ಏರ್ ಬ್ಯಾಗ್ ನಿಮ್ಮನ್ನು ಕೊಲ್ಲುತ್ತೆ. ಏರ್ ಬ್ಯಾಗ್ ವಿಲ್ ಎಕ್ಸ್ಪ್ಲೋಡ್ ಲೈಕ್ ಎ ಬಾಂಬ್.
ನೀವು ನಿಮ್ಮ ಮುಖ ಅದರ ಹತ್ತಿರ ಇರುವಾಗ ಅದು ಒಡೆದು ಓಪನ್ ಆಗಿದ್ರೆ ನಿಮ್ಮ ಮುಖವನ್ನು ಅದು ಹುಡಿ ಮಾಡಿ ತೆಗೆಯುತ್ತೆ. ಸೊ ಏರ್ ಬ್ಯಾಗ್ ಈಸ್ ಡೇಂಜರಸ್ ಫಾರ್ ಅನ್ಬೆಲ್ಟೆಡ್ ಆಕ್ಯುಪೆಂಟ್. ಅಂದರೆ ನೀವು ಬೆಲ್ಟ್ ಹಾಕದೇ ಇದ್ದಾಗ ಏರ್ ಬ್ಯಾಗ್ ಓಪನ್ ಆಯಿತು, ನಿಮ್ಮನ್ನು ಅದು ಪುಡಿ ಮಾಡಿ ತೆಗೀತದೆ. ಸೊ ಏರ್ ಬ್ಯಾಗ್ ಮಗುವನ್ನು ಕೊಲ್ಬೋದು. ಸೊ ಫ್ರಂಟ್ ಸೀಟ್ಲಿ ಇಟ್ಕೊಂಡು ಮಗು, ಈಗ ತುಂಬ ಜನ ತೋರಿಸ್ತೀನಿ ನಾನು ಇದೀಗ, ಚೈಲ್ಡ್ ಸೇಫ್ಟಿ. ಅಮೇರಿಕಕ್ಕೆ ಹೋಗಿದ್ದೆ ನಾನು ಒಂದು 11 ವರ್ಷ ಹಿಂದೆ, ಒಂದು 25 ದಿನ ಇದೆ, 25 ಡೇಸ್ ಇದ್ದೆ. ಅಲ್ಲಿ ಸೀಟ್ ಬೆಲ್ಟ್ ಲಾ ಇಸ್ ಸ್ಟ್ರಿಕ್ಟ್. ಮಾತ್ರ ಮಗು ಎಲ್ಲಾದರೂ ಸೀಟ್ ಬೆಲ್ಟಲ್ಲಿ ಇಲ್ಲ ಅಂದರೆ ಡ್ರೈವರಿಗೆ ಅರೆಸ್ಟ್. ಬೇರೆ ಎಲ್ಲ ಸಿಂಪಲ್ ಕೇಸ್ ಅದು. ಯಾಕೆಂದರೆ ಮಗು ಗೊತ್ತಿರಲಿಲ್ಲ, ಮಗು ನೀವು ನೋಡ್ಕೊಳ್ಬೇಕಿತ್ತು. ಮಗುವನ್ನು ನೀವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಡ್ರೈವರ್ ಅರೆಸ್ಟು. ಅಲ್ಲಿ ದಟ್ ಈಸ್ ದ ಓನ್ಲಿ ಒಫೆನ್ಸ್ ಇನ್ ಡ್ರೈವರ್ ಸೀಟ್ ವಿಚ್ ಯು ಕ್ಯಾನ್ ಬಿ ಅರೆಸ್ಟೆಡ್. ಮಗು ಸೀಟ್ ಬೆಲ್ಟಲ್ಲಿ ಇರಲೇಬೇಕು. ಮಗು ಕೂಗ್ತು, ಎತ್ಕೊಂಡೆ, ಹಿಂದಿನ ಸೀಟ್ ನೋಡ್ತಾ ಇದೆ, ಅದಕ್ಕೆ ಹಿಂದೆ ನೋಡೋದಂದರೆ ಖುಷಿ, ಮುಂದೆ ನೋಡೋದಂದರೆ ಖುಷಿ. ಎಲ್ಲಿ ನೋಡೋದು ಖುಷಿ ಇದ್ದರೆ ಸೀಟ್ ಬೆಲ್ಟಲ್ಲಿ ಇರಲೇಬೇಕದು. ಅದಕ್ಕೆ ಸ್ಪೆಷಲ್ ಸೀಟ್ಸ್ ಇರುತ್ತೆ, ಬೆಲ್ಟ್ ಹಾಕ್ಕೊಂಡೇ ಇರಬೇಕು, ಬ್ಯಾಕ್ ಸೀಟಲ್ಲಿ ಇರಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್ ಡೇಂಜರಸ್ ಪಿಕ್ಚರ್. ಮಂಗಳೂರಲ್ಲಿ ಈಗಲೂ ನೋಡ್ತೀನಿ ನಾನು. ಎದುರುಗಡೆ ಇಲ್ಲೊಂದು ಬಾಂಬ್ ಇದೆ. ಇದೇನು ಬಾಂಬು? ಇದೇನು? ಏರ್ ಬ್ಯಾಗ್. ಏರ್ ಬ್ಯಾಗ್ ಈಸ್ ಎ ಎಕ್ಸ್ಪ್ಲೋಸಿವ್ ಡಿವೈಸ್. ಇಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಡಿವೈಸ್ ಇದೆ, ಏರ್ ಬ್ಯಾಗ್. ಇಟ್ಸ್ ಎನ್ ಎಕ್ಸ್ಪ್ಲೋಸಿವ್ ಡಿವೈಸ್. ನನ್ನದೇ ಗೊತ್ತಿದ್ದ ಒಂದು ಇಂಡಸ್ಟ್ರಿಯಲಿಸ್ಟು ಮಂಗಳ ಆಸ್ಪತ್ರೆಯಲ್ಲಿ ಹೆಂಡ್ತಿನ ಅಡ್ಮಿಟ್ ಮಾಡಿ ಕಾಸರಗೋಡಿಗೆ ಹೋಗಿ ಮಗುನ ಎತ್ಕೊಂಡು ಇಲ್ಲಿಗೆ ಮಡಿಕೇರಿಗೆ ಹೋಗಲೊಂದು ಶಾರ್ಟ್ಕಟ್ ಇದೆ ಅಂತೆ. ಕಾಸರಗೋಡಿಂದ ಮಡಿಕೇರಿ ಘಾಟ್ ಸೆಕ್ಷನಲ್ಲಿ ಒಂದು ಸಣ್ಣ ಮೆಟಡೋರ ಇದರಿಂದ ಬಂದು ಹೊಡೆದಿದ್ದು. ಮೇಜರ್ ಆಕ್ಸಿಡೆಂಟ್ ಏನೂ ಅಲ್ಲ, ಒಂದು ಮೈನರ್ ಆಕ್ಸಿಡೆಂಟು. ಮಗು ಕಾಲ ಮೇಲಿತ್ತು, ಮಗು ಮಾತ್ರ ಸತ್ತೋಯ್ತು. ಮಗು ಸತ್ತೋಯ್ತು. ಹೆಂಡತಿಗೆ ಅವರು ಬಂದು ಹೇಳಬೇಕಾದ್ರಷ್ಟು ಕಷ್ಟ ಆಗಿತ್ತು. ಮಗುನ ಅವ್ರು ಕರ್ಕೊಂಡು ಹೋಗಿದ್ದು ಅಜ್ಜಿ ಮನೇಲಿ ಬಿಟ್ಟು ಬರೋಕ್ಕೆ, ಹೆಂಡತಿ ಹುಷಾರಿಲ್ಲ ಅಂತ. ಮಗು ಡೈಡ್. ಏನಾಯಿತು? ದೊಡ್ಡ ಆಕ್ಸಿಡೆಂಟ್ ಅನ್ನಲ್ಲ, ಸಣ್ಣ ಆಕ್ಸಿಡೆಂಟ್. ದಿಸ್ ಈಸ್ ಸುಸೈಡ್. ಮಗುವನ್ನು ನೀವು ಕೊಲ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀರಿ. ಈ ಸೀಟ್ ಬೆಲ್ಟ್ ಇಲ್ಲದೆ ಈಗ ಆಕ್ಸಿಡೆಂಟ್ ಆದರೆ ಈ ಗಂಡಸು ಸ್ಟೇರಿಂಗ್ ವೀಲಿಗೆ ಹೋಗಿ ತಟ್ಟುತ್ತೆ. ಆ ಮಗು ಸ್ಟೇರಿಂಗ್ ವೀಲ್ ಮತ್ತು ಆ ತಂದೆ ನಡುವಿನಲ್ಲಿ ಆಕ್ಸಿಡೆಂಟ್ ತುಂಬ ಕಡಿಮೆ ಆಗಬೇಕಾದ್ರೆ ಸೀಟ್ ಬೆಲ್ಟನ್ನು ಈ ರೀತಿ ಚೇಂಜ್ ಮಾಡ್ಬೋದು. ಸೀಟ್ ಬೆಲ್ಟನ್ನು ಈ ರೀತಿ ಚೇಂಜ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ತುಂಬ ಕಡಿಮೆ ಆಗ್ಬೋದು. ನಾವು ಎಷ್ಟು ಜನ ಟೂ ವೀಲರ್ ಇದೆ? ಟೂ ವೀಲರ್ ಯಾರ ಹತ್ರ? ಹುಡುಗಿಯರ ಹತ್ರ ಇಲ್ಲ? ಹಾಂ, ಅವ್ರಿಗೆ ಹತ್ರ ಇದೆ, ಅವ್ರ ಹತ್ರ ಇದೆ, ಅವ್ರ ಹತ್ರ ಇದೆ, ಒಬ್ಬರದ್ದು ಗುರ್ತಾ ಇದೆ ಅಲ್ಲಿ. ಹಾಂ, ಟೂ ವೀಲರ್ಸ್ ಇದೆ. ಹೆಲ್ಮೆಟ್ ಎಷ್ಟು ಜನರ ಹತ್ರ ಇದೆ? ಎಲ್ಲರ ಹತ್ರ ಇದೆ. ಓಕೆ. ಪ್ರತಿ ಸಲ ಹೆಲ್ಮೆಟ್ ಹಾಕಿದಾಗ ಇಲ್ಲಿಂದ ನೀವು ಖಾಲಿ ಜ್ಯೋತಿ ಸರ್ಕಲ್ಗೆ ಇಳಿಯೋರು. ಜ್ಯೋತಿ ಸರ್ಕಲನ್ನು ಸಾಮಾನು ತಗೊಳಕ್ಕಿದೆ ನಿಮಗೆ. ಎಲೋಷಿಯಸ್ಸಿಂದ ಜ್ಯೋತಿ ಸರ್ಕಲಿಗೆ ಹೋಗೋದು ಮಾತ್ರ. ನೀವು ಎಷ್ಟು ಜನ ಸ್ಟ್ರ್ಯಾಪ್ ಹಾಕ್ತೀರಿ? ಸೊ ಭಾರಿ ಸಂತೋಷ. 99% ಜನ ಇಲ್ಲಿ ಹಾಕ್ತಾರೆ. ಮಂಗಳೂರಲ್ಲಿ ನಾನು ನಮ್ಮ ಮಾರ್ಚರಿ ಡಿಪಾರ್ಟ್ಮೆಂಟಲ್ಲಿ ನೋಡಿದಾಗ ನಾನು ಫಸ್ಟ್ ಚಿತ್ರ ತೋರಿಸಿದೆ. ಎಲ್ಲರೂ ಬರೋದು ಅಲ್ಲಿಗೆ. ICU ಬರೋಷ್ಟು ಟೈಮ್ ಇಲ್ಲ. ಈ ಟೂ ವೀಲರ್ಲಿ ಹೆಡ್ ಇಂಜುರಿ ಆದರೆ ಒಂದು ಸಿಂಪಲ್ಲು, ICUಗೆ ಹೋಗಿ ಏನು ಖರ್ಚು ಏನು ಆಗೋದಿಲ್ಲ. ಸೀದಾ ಮುಟ್ಟದೆ ಮಾರ್ಚರಿ. ಹೆಡ್ ಇಂಜುರಿ ಮಂಗಳೂರೊಳಗಡೆ ಹೆಲ್ಮೆಟ್ ಇದೆ ಅಂತಾದಮೇಲೆ ಹೆಡ್ ಇಂಜುರಿಯಲ್ಲಿ ಸಾಯುವುದು ಹೇಗೆ? ಯಾಕೆ ಅಂದರೆ ಮಂಗಳೂರಲ್ಲಿ ನೀವು ಇವತ್ತಿಂದ ನೋಡಿ, ನಾನು ನೋಡಿದ್ರಲ್ಲಿ ಅತಿ ಸೂಕ್ಷ್ಮ 85% ಜನರು ಹೆಲ್ಮೆಟ್ ಧರಿಸಿದವರು ಸ್ಟ್ರ್ಯಾಪ್ ಹಾಕೋದಿಲ್ಲ. 85%. ಇಲ್ಲಿ ಅದವೇ ಅರೌಂಡ್ 90% ಹಾಕ್ತಾರಂತ ಕೊಟ್ಟಿದ್ದಾರೆ. 85% ಜನರು. ನನ್ನ ಪೇಷಂಟ್ 1.5 ವರ್ಷ ಹಿಂದೆ ಪೇಷಂಟ್ ವೈಫ್ ತೀರೋದ್ರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ. ನನಗೆ ಸಿಂಪಲ್ ಆಕ್ಸಿಡೆಂಟು. ಅವಳು ಹೆಂಗಸು ಆಚೆ ಈಚೆ ಕಾಲು ಹಾಕಿ ಕೂತ್ಕೊಳ್ಳೋದು, ಅಂದರೆ ಆಚೆ ಈಚೆ ಕಾಲು ಹಾಕಿ ಅಲ್ಲ, ಒಂದು ಸೈಡ್ ಕೂತ್ಕೊಳ್ಳೋದು ಕಾಲು ಹಾಕಿ. ಹಂಪಲ್ಲಿ ಜಸ್ಟ್ ಹಿಂದೆ ಬಿದ್ದಿದ್ದು. ಹಂಪಲ್ಲಿ ಹಿಂದೆ ಬಿದ್ದು ತಲೆ ಹೋಗಿ ನೆಲಕ್ಕೆ. ಫಾಸ್ಟು ಇಲ್ಲ, ಸ್ಲೋ ಇಲ್ಲ, ಒಂದು ಹಂಪ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು.
ಅಲ್ಲಿ ಹಂಪ್ ಇರಲಿಲ್ಲ, ಇವರು ಪ್ರತಿದಿನ ಹೋಗೋ ರೋಡು, ಇವರು ಹಂಪ್ ಹಾಕಿದ್ದಾರೆ, ಅದಕ್ಕೆ ಮಾರ್ಕ್ ಹಾಕಿಲ್ಲ. ಎಲ್ಲರದ್ದು ಮಿಸ್ಟೇಕು. ಹಂಪು ಹಾಕಿದ್ದಾರೆ, ವೈಟ್ ಮಾರ್ಕು ಹಾಕಿಲ್ಲ, ಸ್ಟ್ರೀಟ್ ಲೈಟು ಇಲ್ಲ, ಇವರ ಹೆಡ್ಲೈಟು ಇಲ್ಲ, 100 ಮಿಸ್ಟೇಕ್ ಹೇಳ್ಬೋದು. ಹೋಗಿದ್ದು ಜೀವ ಯಾರದ್ದು? ನಿಮ್ಮ ಅಮ್ಮಂದು, ಅವರ ಹೆಂಡತಿದ್ದು. ಒಂದು ಜೀವ ಹೋಯಿತು. ನನಗೆ ಭಾರಿ ಸಂಕಟ. ನಾನೊಂದು ಕ್ಲಿನಿಕಲ್ಲಿ ಬೋರ್ಡ್ ಹಾಕಿದರೆ, ಇವರು ಬರ್ತಾಯಿರ್ತಾರೆ ನನ್ನ ಕ್ಲಿನಿಕ್ಕಿಗೆ, ಅವರು ಓದಿದ್ರೆ, ಅವರು ಹೆಲ್ಮೆಟ್ ಹಾಕಿದರೆ ಒಂದು ಜೀವ ಉಳಿಬೋದಿತ್ತು. ಏನು ಮೈಯಲ್ಲಿ ಒಂದು ಸಣ್ಣ ಗಾಯ ಕೂಡ ಇಲ್ಲ. ಪೋಸ್ಟ್ ಮಾರ್ಟಮಿಗೆ ನಾನು ಹೋಗಿದ್ದೆ, ತಲೆ ಖಾಲಿ ಹಿಂದ್ಗಡೆ ಮಾತ್ರ ಒಡೆದಿದ್ದು, ತಲೆ ಹೋಗಿ ಕಾಂಕ್ರೀಟ್ ನೆಲಕ್ಕೆ ಬಡ್ದಿದ್ದು, ಬಡ್ ಅಂತ. ಕಾಂಕ್ರೀಟ್ ಮತ್ತು ಸಿಮೆಂಟ್ ಎಲ್ಲ ಒಂದೇ, ನೆಲ ಹೊಡೆದ್ರೆ ಈ ಮಂಡೆ ಅನ್ನೋದು ಬಂಡೆಗೆ ಹೊಡೆಯುವಷ್ಟು ಗಟ್ಟಿ ಇಲ್ಲ, ಹೆಲ್ಮೆಟ್ ಹಾಕಲೇ ಬೇಕು. ಸೊ ಇವತ್ತು ನಾವು ಹೆಲ್ಮೆಟನ್ನು ಇಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀವಿ. ತಲೆ ಮೇಲೆ ಒಂದು ಏನೋ ಇದ್ರೆ ಆಯಿತು. ಪೊಲೀಸ್ನವರಿಗೂ ಇಷ್ಟೇ ಬೇಕಾಗಿದ್ದು. ಅದು ಮೈನರ್ಸ್ ಹೆಲ್ಮೆಟ್ ಇರ್ಬೋದು, ಅಥವಾ ಅದೊಂದು ನಾವು ಮೊದಲು ಮಂಡಹಾಳೆ ಅಂತ ಹೇಳ್ತಿದ್ವಿ. ಮಂಡಹಾಳೆ ಅಂದರೆ ಗೊತ್ತಾ ನಿಮಗೆ? ಯಾರಿಗೆ ಗೊತ್ತುಂಟು? ಈ ಇದು ಎರಕನಟ್ಟಿನ್ನು ಒಂದು ಈ ಕೆಲಸದವರು ಅದನ್ನು ಮಳೆ ಚಂಡಿ ಆಗದಾಗೆ ಅದನ್ನೊಂದು ಮಾಡ್ತಿದ್ರು, ಮಂಡಾಳೆ ಅಂತ ಮಾಡ್ತಿದ್ರು. ಅದಿದ್ರೆ ಆಯ್ತು, ನಮಗೆ ಏನೋ ಒಂದು ತಲೆ ಮೇಲೆ ಇದ್ದರೆ ಆಯಿತು. ಇದ್ದರೆ ನಾವು ಪೊಲೀಸರು ಬಿಡ್ತಾರೆ ನಮ್ಮನ್ನು, ಪೊಲೀಸರು ಅಡ್ಡ ಹಾಕೋದಿಲ್ಲ. ನೀವು ನಿಮ್ಮ ಶಿರಸ್ತ್ರಾಣವನ್ನು ಹೀಗೆ ಉಪಯೋಗಿಸಿದರೆ ನಮ್ಮ ವೆನ್ಲಾಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಾಯ್ತಾ ಇರುತ್ತೆ ನಿಮ್ಮ ಹೆಸರನ್ನು ಸೇರಿಸಲಿಕ್ಕೆ. ನಾನು ಏನೂ ನಿಮಗೆ ಮೆಡಿಸಿನ್ ಬಗ್ಗೆ ಹೇಳಲೇ ಇಲ್ಲ. ನಾನು ಡಾಕ್ಟ್ರಾಗಿ ನಿಮಗೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮುಟ್ಟದ ಹಾಗೆ ಹೇಗಿರಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಷ್ಟೆ. ನಮ್ಮಲ್ಲಿ ಬರಬೇಡಿ. ನನಗೆ ಪಾರ್ಕ್ ಮಾಡುವಾಗ ಎದುರುಗಡೆ ಮಕ್ಕಳನ್ನು ನೋಡಿದ್ರೆ ಹೊಟ್ಟೆ ಉರಿಯೋದು, ಇನ್ನೊಂದು ಮಗು ಜೀವ ಹೋಯಿತು. ಇರ್ತಾರೆ 100-200 ಮಕ್ಕಳು ಇರ್ತಾರೆ. ಒಂದು ಮಗುವಿನ ಒಂದು ಕಾಲೇಜ್ ಸ್ಟೂಡೆಂಟಿದ್ದು ಪೋಸ್ಟ್ ಮಾರ್ಟಮ್ ಆದರೆ 200 ಜನ ಆದರೂ ಇರ್ತಾರೆ. ಹೊರಗೆ ಹೋಗುವಾಗ ಯಾರ ಮಂಡೆಯಲ್ಲೂ ಹೆಲ್ಮೆಟ್ ಇಲ್ಲ, ಅರ್ಧಕ್ಕರ್ಧ ಜನರಲ್ಲಿ ಸ್ಟ್ರ್ಯಾಪ್ ಇಲ್ಲ. ಯಾರನ್ನು ಕಡ್ದು ನಿಲ್ಲಿಸಿ ಹೇಳೋದು ನಾನು. ಸೊ ನಾನು ಟಾರ್ಚ್ ಬ್ಯಾರರ್ ಇಲ್ಲಿ ತನಕ ಮಾತ್ರ. ಇಲ್ಲಿಂದ ನಾನು ಗುರುಗಳಿಗೆ, ನಮ್ಮ ಫ್ರೆಂಡಿಗೆ, ತಮಗೆ ಟಾರ್ಚ್ ಬ್ಯಾರರ್ ಆಗಲಿಕ್ಕೆ ಹೇಳ್ತೀನಿ. ನಿಮ್ಮ ಕೆಲಸ ಇವತ್ತು ಖಾಲಿ ಕೇಳಿ ಹೋಗುವುದಲ್ಲ. ನಿಮ್ಮ ಅಮ್ಮ, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ನಿಮ್ಮ ಚಿಕ್ಕಪ್ಪ ಯಾರಾದರೂ ಸೀಟ್ ಬೆಲ್ಟ್ ಹಾಕಿದರೆ ಅವರಿಗೆ ಹೇಳಬೇಕು. ಸೀಟ್ ಬೆಲ್ಟ್ ಹಾಕಿದರೆ ಖರ್ಚೇನು ಹೋಗೋದಿಲ್ಲಲ್ಲ. ಇಂಡಿಯಾದಲ್ಲಿ ಒಂದು ಉಂಟು, ನಾವು ದುಡ್ಡು ಕೊಟ್ಟ ಮೇಲೆ ಅದನ್ನು ಪೈಸಾ ವಸೂಲಾಗಲೇಬೇಕು. ನೀವು ಸೀಟ್ ಬೆಲ್ಟಿಗೆ ಹಣ ಕೊಟ್ಟಿದ್ದೀರಿ ಮಾರ್ರೆ, ಅದರದ್ದು ಪೈಸಾ ವಸೂಲಾಗಬೇಕಾ ಬೇಡವಾ? ಹಾಕ್ಕೊಳ್ಳಿ. ಹಾಗಾದರೆ ನೀವು ಸೀಟ್ ಬೆಲ್ಟಿಗೆ ಒಂದು ಸೀಟ್ ಬೆಲ್ಟಿಗೆ 8,500 ರೂಪಾಯಿ ಉಂಟು, ಅದರ ಹಾಕಿ ಇಟ್ಟಿದ್ದಾರೆ, ಅದನ್ನು ನೀವು ಯಾಕೆ ಹಾಕ್ಕೊಳ್ಳೋದಿಲ್ಲ? ಹೆಲ್ಮೆಟ್ಟಿಗೆ ಹಣ ಕೊಟ್ಟಿದ್ದೀರಿ, ಸ್ಟ್ರಾಪ್ ಹಾಕ್ಲಿಕ್ಕೆ ಎಷ್ಟೊತ್ತು ಬೇಕು? ಸೊ ನನ್ನ ಇವತ್ತಿನ ಲಾಸ್ಟ್ ಮೆಸೇಜ್ ವಿಚ್ ಇಸ್ ಗೋಯಿಂಗ್ ಟು ಬಿ ಹರ್ಟಿಂಗ್. ನಿಮಗೆ ಗೊತ್ತಿದ್ದವರು ಯಾರಾದರೂ ಆಕ್ಸಿಡೆಂಟಾಗಿ ಮರಣ ಹೊಂದಿದಲ್ಲಿ ಅಥವಾ ಪರ್ಮನೆಂಟ್ ಇಂಜುರಿ ಆದಲ್ಲಿ ನೀವು ಹಿಂತಿರುಗಿ ನೋಡಬೇಕು, ಇವರ ಜೀವವನ್ನು ಈ ಸಾಧನಗಳು ಉಳಿಸಬಹುದಿತ್ತು. ಹಾಗೆ ಉಳಿಸಬಹುದಿದ್ದರೆ ನೀವು ಅದನ್ನು ಸರಿಪಡಿಸುವ ಒಂದು ಸಾಧ್ಯತೆ ಇತ್ತೇ. ಸೊ ನನ್ನ ಟಾರ್ಚ್ ಇಲ್ಲಿವರೆಗೆ ಮುಟ್ಟಿದೆ. ನಿಮ್ಮ ಟಾರ್ಚ್ ಕ್ಲಾಸ್ ಲೀಡರ್ಸ್, ಇದಕ್ಕೆ ಟೀಮ್ ವರ್ಕ್ ಬೇಕು. ಕ್ಲಾಸ್ ಲೀಡರ್ಸ್, ಕ್ಲಾಸ್ ರೆಪ್ರೆಸೆಂಟೇಟಿವ್, ಪ್ರಿನ್ಸಿಪಾಲ್, ಇವರ ಹೈಯರ್ ಅಥಾರಿಟೀಸ್ ಅವರು ನೋಟಿಸ್ ಹಾಕಬೇಕು. ನಾನು 3 ಸಲ ಹೋಗಿದ್ದೀನಿ ಮಂಗಳೂರು ಹೈಯೆಸ್ಟ್ ಏರ್ ಪೊಲೀಸ್ ಕಮಿಷನರ್ ಹೋಗಿ, ಸರ್ ಹೆಲ್ಮೆಟ್ ಸ್ಟ್ರಾಪ್ ಹಾಕದಿದ್ದರೆ ಅವರಿಗೆ ಬಿಡಲೇಬೇಡಿ, ಕೇಸ್ ಹಾಕಿ, 1,000 ರೂಪಾಯಿ ಫೈನ್ ಹಾಕಿದರೆ ಕೂಡಲೇ ದಾರಿಗೆ ಬರ್ತಾರಂತ. ಡಾಕ್ಟ್ರೇ ಪಂಪಿನ ಸುಲಭ ಆಂಡ ಮೂಲ ಪೊಲಿಟಿಷಿಯನ್ ಅಕ್ಲ ಫೋನ್ ಬರ್ಪುಂಡು, ಅಕ್ಲನ ಫೋನ್ ಬರ್ಪುಂಡು, ಮುಕಲ್ನ ಫೋನ್ ಬರ್ಪುಂಡು. ಒಂದು ಯು ಡೋಂಟ್ ಬಿಲೀವ್, ಒಂದು ನೋ ಪಾರ್ಕಿಂಗ್ಗೆ ಒಂದು ಫೈನ್ ಹಾಕಿದರೆ ಅಥವಾ ಈ ಹೆಲ್ಮೆಟ್ಟಿಗೆ ಫೈನ್ ಹಾಕಿದರೆ ಡೈರೆಕ್ಟ್ ಹೆಲ್ತ್ ಮಿನಿಸ್ಟ್ರಿಂದ ಫೋನ್ ಬರೋದಂತೆ, ಬೆಂಗಳೂರಿಂದ, ಎಲ್ಲಿಂದ, ವಿಧಾನಸೌಧದಿಂದ ಫೋನ್ ಬರೋದು. ನಮ್ಮ ಜನರು ಎಲ್ಲಿಗೆ ಇನ್ಫ್ಲುಯೆನ್ಸ್ ಯೂಸ್ ಮಾಡಬೇಕು, ಏನು ಮಾಡಬೇಕಂತಲೇ ಅವರಿಗೆ ಗೊತ್ತಿಲ್ಲ. ಸುಲಭ ಏನು, ಬೆಳಿಗ್ಗೆ ಎದ್ದು ಹೆಲ್ಮೆಟ್ ಹಾಕ್ಕೊಂಡು ಸ್ಟ್ರಾಪ್ ಹಾಕೊಂಡು ಹೋಗೋದು. ಸೊ ಈ ನನ್ನ ಒಂದು ಪ್ಯಾಷನೇಟ್ ಟಾಕ್ ನಂದು, ಇದೊಂದು ಸೀಟ್ ಬೆಲ್ಟ್ ನಾನೊಂದು 20ನೇ ಟಾಕ್ ಮಾಡ್ತಾ ಇರೋದು ನಾನು ಇದೀಗ, ಸೇಮ್ ಟಾಪಿಕ್. ಯಾಕಂತ ಹೇಳಿದ್ರೆ ವೆನ್ಲಾಕಿಗೆ ಬರುವವರ ಸಂಖ್ಯೆ, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟಿಗೆ ಬರುವ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಅದು ಆಗುವಲ್ಲವರೆಗೆ ನಾನು ಹೇಳ್ತಾನೇ ಇರ್ತೇನೆ. ಪ್ರಶ್ನೆಗಳು? ಸರ್,
ನನಗೆ ಗೊತ್ತಿಲ್ಲ, ಸ್ವಲ್ಪ ಲೇಟಾಗಿ ಬಂದೆ, ನೀವು ಹೇಳಿದ್ದೀರ ಅಂತ ಗೊತ್ತಿಲ್ಲ. ಈಗ ಸರಿ, ಆಕ್ಸಿಡೆಂಟ್ ಆಗುವುದು ಆಗಬಾರ್ದು ಅನ್ನೋದನ್ನು ಬಹಳ ಚೆನ್ನಾಗಿ ನೀವು ಹೇಳಿದ್ರಿ. ಒಂದು ವೇಳೆ ಇಂಥ ಆಕ್ಸಿಡೆಂಟ್ಗಳು ನಮ್ಮ ಕಣ್ಣ ಮುಂದೆ ಆದಾಗ, ಈಗ ಒಬ್ಬೊಬ್ಬೊಬ್ರು ಬಿದ್ದಿರ್ತಾರೆ, ಅವರಿಗೆ ತಲೆ ಅಥವಾ ಏನಾದರೂ ಏಟಾಗಿರುತ್ತೆ, ಸೊ ಅವರನ್ನು ಫಸ್ಟ್ ಏಡ್ ಅಂದರೆ ಹಾಸ್ಪಿಟಲ್ಗೆ ಅವರನ್ನು ಸಾಗಿಸುವಾಗ ನಮ್ಮ ಜವಾಬ್ದಾರಿಗಳು ಏನು, ಹೇಗೆ ಸಾಗಿಸಬೇಕು ಅಂತ? ಇಂಡಿಯಾದಲ್ಲಿ ಮಾತ್ರ. ಈಗ ಫಾರಿನಲ್ಲೆಲ್ಲ 911ಗೆ ಫೋನ್ ಮಾಡಿ ಹೋಗಿಬಿಡ್ತಾರೆ, ಯಾರು ನಿಲ್ಲಿಸೋದಿಲ್ಲ. ಎಲ್ಲಿ ಕೂಡ ವರ್ಲ್ಡಲ್ಲಿ ಯಾರು ನಿಲ್ಲಿಸಿ ನೋಡೋದಿಲ್ಲ. ಇಲ್ಲಿ ಇನ್ನೂ ಕರುಣೆ ಇದೆ. ಆ್ಯಕ್ಚುಲಿ ನಾವು ಆಟೋರಿಕ್ಷಾ ಡ್ರೈವರ್ನು ಹೀಗೆ ಹಾಗೆ ನೋಡೋದು, ಆದರೆ ಫಸ್ಟ್ ಬರೋದೇ ಆಟೋರಿಕ್ಷಾ ಡ್ರೈವರ್ಸ್. ದೇ ಕಮ್ ಫಾರ್ ಹೆಲ್ಪ್. ಈಗ ಪ್ರಶ್ನೆ ಹೇಗೆ ಅವರನ್ನು ಸ್ಟೆಬಿಲೈಸ್ ಮಾಡೋದು, ಹೇಗೆ ಸ್ಟೇಬಲ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅಂಥೇಳಿ. ಇಲ್ಲಿ ಪ್ರಶ್ನೆಗೆ ಉತ್ತರ, ನೀವು ಎಲ್ಲಿದ್ದೀರಿ, ಹೇಗಿದ್ದೀರಾ ಅಂತ. ಮಂಗಳೂರು ಒಳಗಡೆ ಇದ್ದರೆ ಫೋನ್ ಮಾಡಿ ಆ್ಯಂಬುಲೆನ್ಸಿಗೆ, ಎತ್ತಿ ನಿಮ್ಮ ಆಟೋರಿಕ್ಷಾ ಕಾರು ಯಾವುದರೊಳಗೆ ಹಾಕುವ ಅವಶ್ಯಕತೆ ಇಲ್ಲ. ಅಲ್ಲೇ ಫಸ್ಟ್ ರೂಲ್ ಇಸ್, ಒಂದು ಟ್ರಯಾಂಗಲ್ ನೋಡಿದ್ದೀರಾ ನೀವು ಯಾರಾದರೂ? ಹೆಚ್ಚಿನವರು ಈ ಆಕ್ಸಿಡೆಂಟ್ ವಿಕ್ಟಮನ್ಸನ್ನು ಸೇವ್ ಮಾಡುವಾಗ, ಬಾಂಬೆಯಲ್ಲಿ ಮೊನ್ನೆ ಹಾಗೆ ಆಯಿತು, ರಸ್ತೆ ಟೈರ್ ಪಂಕ್ಚರ್ ಆಗಿದೆ, ಹೆಲ್ಪ್ ಮಾಡಲಿಕ್ಕೆ ಹೋದ ನೆಕ್ಸ್ಟ್ ಕಾರ್ನವರಿಬ್ಬರು ತೀರೋದ್ರು. ಅಲ್ಲಿ ನಿಂತ್ಕೊಂಡಿರುವಾಗ ಎಕ್ಸ್ಪ್ರೆಸ್ ಅಂತ ನೋಡ್ಕೊಂಡು ಹೋದ. ನೀವು ರೋಡಲ್ಲಿ ನಿಲ್ಲಿಸುವಾಗ ಫಸ್ಟ್ ನೀವು ಹೆಲ್ಪಿಗೆ ಹೇಳುವಾಗ, ನೀವು ನೆಕ್ಸ್ಟ್ ವೆಹಿಕಲ್ ನಿಮಗೆ ಹೊಡೆಯೋದಾಗೆ ಏನಾದರೂ ಒಂದು ಜಾಗ್ರತೆ ಮಾಡಲೇಬೇಕು. ಟ್ರಾಫಿಕ್ನವರಿಗೆ ಐಡಿಯಾನೇ ಇರೋದಿಲ್ಲ ಆಕ್ಸಿಡೆಂಟ್ ಆಗಿದೆ ಅಂತ. ಸೊ ಫಸ್ಟ್ ಅವರನ್ನು ಟ್ರಾಫಿಕ್ಕಿಂದ ತೆಗೆದು ಸೈಡಿಗೆ ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ದ್ಯಾಟ್ ಇಸ್ ದ ಫಸ್ಟ್. ಅದು ಮಾಡುವಾಗ ನಿಮಗೆ ಇಂಜುರಿ ಆಗದಾಗೆ, ನೀವು ಬ್ಲಡ್ಡಿಂದೆಲ್ಲ ಏನೂ ಆಗೋದಿಲ್ಲ. ಬ್ಲಡ್ ಮೈಗೆ ತಾಗಿದರೆ, ಕೈಗೆ ತಾಗಿದೆ, ನಿಮ್ಮ ಕೈಯಲ್ಲಿ ಗಾಯ ಇದ್ದರೆ, ಗಾಯ ಇಲ್ಲದ್ರೆ ಏನು ಅಂಥದ್ದೇನು ಯಾರಿಗೂ ಇಷ್ಟವರೆಗೆ ಪೇಷಂಟನ್ನು ಎತ್ತಿ ಎಮರ್ಜೆನ್ಸಿ ಅವನ ಬ್ಲಡ್ ನಿಮಗೆ ತಾಗಿ ಕಾಯಿಲೆ ಬಂದದ್ದು ಯಾವುದೂ ಇಲ್ಲ. ಒಂದು ಗ್ಲೌ ಹುಡ್ಕೊಂಡು ಹೋಗೋದು, ಅದೇನೋ ಎತ್ತಿ ತೆಗೆದು ಸೈಡಿಗೆ ಹಾಕೋದು. ಫಸ್ಟ್ ಥಿಂಗ್ ಈಸ್, ಅದು ಮಾಡುವಾಗ ನಿಮಗೆ ಇಂಜುರಿ ಆಗದಾಗೆ ನೋಡಿಕೊಳ್ಬೇಕು. ತುಂಬ ಸಲ ನಿಮಗೆ ಗೊತ್ತಿರುತ್ತೆ, ದಿಸ್ ಈಸ್ ನೋಡುವಾಗಲೇ ಉಸಿರಿರುವುದಿಲ್ಲ, ಏನೂ ಇರುವುದಿಲ್ಲ, ಅಂಥವರಿಗೆ ಅಟೆನ್ಷನ್. ಯೂಶ್ವಲಿ ನಾವು ಇವತ್ತೇನು ಹೇಳ್ತೀವಿ ಅಂದರೆ, ನೀವು ಅಲ್ಲೇ ನೀವು ಡೆತ್ ಆಗಿದೆಯೋ ಇಲ್ಲವೋ ಅಂತ ಡಿಕ್ಲೇರ್ ಮಾಡೋಕ್ಕೆ ಹೋಗಬೇಡಿ. ಈವನ್ ಇಫ್ ಯು ಫೀಲ್ ಇಟ್ ಇಸ್ ಇನ್ ಪೀಸಸ್, ಆಂಬುಲೆನ್ಸಿಗೆ ಹಾಕಿ ಶಿಫ್ಟ್ ಮಾಡಿ ಆಸ್ಪತ್ರೆಗೆ. ಲೆಟ್ ದ ಹಾಸ್ಪಿಟಲ್ ಟೇಕ್ ಎ ಕಾಲ್. ನಿಮ್ಮ ಮಗು ಅಂತ ಆದರೆ ನೀವು ಅಲ್ಲಿ ಬಿಟ್ಟು ನೋಡ್ತೀರಾ. ಸೊ ಇಲ್ಲ 100% ಮರಣ ಆಗಿದೆ ಅಂತ ನಿಮಗೆ ಸಂಶಯ ಇದ್ದರೆ ಕೂಡ, ಇಟ್ ಈಸ್ ಬೆಟರ್ ಟು ಸ್ಕೂಟ್, ಲಿಫ್ಟ್, ಪುಟ್ ಇಟ್ ಇನ್ ಎ ಸ್ಟ್ರೆಚರ್ ಆ್ಯಂಡ್ ಶಿಫ್ಟ್. ಈಗ ಇದೇ ಸಿಚುವೇಶನ್ ಒಂದು ಬಾಳೆಬೆರೆ ಘಾಟಿಯಲ್ಲಿ ಆಗಿದೆ, ಯಾರೂ ಇಲ್ಲ, 2 ಗಾಡಿಗಳು ಮಾತ್ರ ಇದೆ, ಕ್ಲೋಸೆಸ್ಟ್ ಆಂಬುಲೆನ್ಸ್ ಇಸ್ 2 hours away. ನಿಮಗೆ ಹೇಗೆ ಗೊತ್ತಿದೆ ಹಾಗೆ ಹತ್ತಿರದ ಕಾರಿಗೆ ಹಾಕ್ಕೊಂಡು ಹತ್ತಿರದ ಆಂಬುಲೆನ್ಸಿಗೆ ಹೊರಡ್ಬೋದು. ಸೊ ಇಟ್ ಈಸ್ ಎ ವಿಲ್ ಟು ಹೆಲ್ಪ್. ನಿಮಗೆ ಏನು ಮಾಡಲಿಕ್ಕೆ ಒಂದು ಆಶೆ ಇದೆ, ಅಲ್ಲಿ ಹೋದರೆ ನಿಮಗೆ ಐಡಿಯಾ ಬಂದೇ ಬರುತ್ತೆ. ಆದರೆ ಸಿಟಿ ಒಳಗಡೆ, ಹಾರ್ಡ್ ಕೋರ್ ಸಿಟಿ ಒಳಗಡೆ ಆಟೋರಿಕ್ಷದೊಳಗೆ ತುಂಬಿಸ್ಕೊಂಡು ಬರೋದು ಇದೆಲ್ಲ ಡೇಂಜರಸ್. ಯಾಕಂದರೆ ಸ್ಪೈನ್ ಇಂಜುರಿ ಆಗಿರುತ್ತೆ, ಬ್ಯಾಕ್ ಇಂಜುರಿ ಆಗಿರುತ್ತೆ. ಇಂಥವ್ರನ್ನು ಆಟೋರಿಕ್ಷದೊಳಗೆ ಹಾಕಿದರೆ ಈ ಇಂಜುರೀಸ್ ತುಂಬ ಜಾಸ್ತಿ ಆಗ್ಬೋದು. ಬೆಟರ್ ಟು ವೆಯ್ಟ್ ಫಾರ್ 3 more minutes ಎಕ್ಸ್ಟ್ರಾ, ಗೆಟ್ ಎ ಸ್ಟ್ರೆಚ್ಚರ್, ಟ್ರಾನ್ಸ್ಫರ್ ಇಮ್ ಟು ಸ್ಟ್ರೆಚ್ಚರ್ ಆ್ಯಂಡ್ ದೆನ್ ಶಿಫ್ಟ್ ಹಿಮ್. ಫ್ರ್ಯಾಕ್ಚರ್ ಗೀಕ್ಚರ್ ಬ್ಲೀಡಿಂಗ್ ಎಂತ ಇದ್ದರೂ ಮಂಗಳೂರು ಒಳಗಡೆ ಆದರೆ ನೀವು ಅದನ್ನು ಕೋಲ್ ಕಟ್ಟೋದು, ಅದಕ್ಕೆ ಬ್ಯಾಂಡೇಜ್ ಕಟ್ಟೋದು ಎಂತ ಮಾಡುವ ಅವಶ್ಯಕತೆ ಇಲ್ಲ. ಲಿಫ್ಟ್ ಆ್ಯಂಡ್ ಸ್ಕೂಟ್. ನಿಮಗೆ ಅದೇ ಡಿಸ್ಟೆನ್ಸ್ ಜಾಸ್ತಿ ಇದೆ, ನೀವೊಂದು ಉಡುಪಿ ಹತ್ತಿರ ಇದ್ದೀರಿ ಅಥವಾ ಎಲ್ಲೋ ಗುಡ್ಡ ಕಾಡಲ್ಲಿದ್ದೀರಿ, ಬ್ಲೀಡಿಂಗ್ ನಿಲ್ಲಿಸಲೇಬೇಕು, ಬ್ಲೀಡಿಂಗ್ ನಿಲ್ಲಿಸಲಿಕ್ಕೆ ಏನಾದರೂ ಕಟ್ಟಬೇಕು, ಜಾಗ್ರತೆ ಮಾಡಬೇಕು. ಮತ್ತು ಹೆಲ್ಮೆಟ್ ತೆಗೆಯೋದು, ಎಲ್ಲ ಕಡೆಯಲ್ಲಿ ಒಂದು ಕಾಮನ್ ಪ್ರಶ್ನೆ ಕೇಳ್ತಾರೆ, ಹಾಕಿದ ಹೆಲ್ಮೆಟನ್ನು ಹೇಗೆ ತೆಗೆಯುವುದಂತ. ನಾನು ಅದಕ್ಕೆ ಸುಲಭ ಉತ್ತರ ಕೊಡೋದು, ಯಾರು ಹೆಲ್ಮೆಟ್ ಹಾಕಿರ್ತಾರೆ, ಹೀಗಿದ್ದ ಹೆಲ್ಮೆಟ್ ಅಲ್ಲ, ಹೀಗಿದ್ದ ಹೆಲ್ಮೆಟ್, ಅವರಿಗೆ ಯಾರ ಹೆಲ್ಪ್ ಬೇಕಾಗೋದಿಲ್ಲ. ಅವರು ಬಿದ್ದವರು ಎದ್ದುಕೊಂಡು ಅವರೇ ಹೆಲ್ಮೆಟ್ ತೆಗಿತಾರೆ. ಯಾಕಂದರೆ ಅವರು ಫುಲ್ ಕಾನ್ಷಿಯಸ್ ಇರ್ತಾರೆ. ಯಾರು ಹೆಲ್ಮೆಟ್ ಹಾಕಿರೋದಿಲ್ಲ ಅಥವಾ ಸರಿಯಾಗಿ ಹಾಕಿರೋದಿಲ್ಲ, ಹೆಲ್ಮೆಟ್ ಫಸ್ಟಿಗೆ ರಟ್ಟಿ ಹೋಗಿರುತ್ತೆ, ನೀವು ತೆಗೆಯುವ ಕೆಲಸ ಏನೂ ಬರೋದಿಲ್ಲ. ಸೊ ಅವರ ಪ್ರಶ್ನೆಗೆ ಉತ್ತರ, ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಸಹಾಯವನ್ನು ಕೇಳಿ ಏನು ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗೋದು ಸುಲಭ ಉಪಾಯ. ಸ್ಟೆಬಿಲೈಸೇಷನ್ ಅಲ್ಲಿ ಮಾಡೋದು. ಆ್ಯಕ್ಟಿವ್ ಬ್ಲೀಡಿಂಗ್ ಇದ್ದರೆ, ಕೈಯಿಂದ ಬಳಬಳ ರಕ್ತ ಹೋಗ್ತಾ ಇದ್ದರೆ ಕಟ್ಬೋದು. ಬಟ್ ಗುಡ್ ನ್ಯೂಸ್ ಈಸ್ ಪೀಪಲ್ ಕಮ್ ಫಾರ್ ಹೆಲ್ಪ್. ಬ್ಯಾಡ್ ನ್ಯೂಸ್ ಈಸ್ ಈ ನಿತ್ತವರಲ್ಲಿ 95% ಕೈ ಹಾಕುವುದಿಲ್ಲ, ಖಾಲಿ ವಿಡಿಯೋ ಮಾತ್ರ ಮಾಡೋದು. ನಿತ್ತವರಲ್ಲಿ 95% ಕೈ ಹಾಕುವುದಿಲ್ಲ, 5% ಮಾತ್ರ ಕೈ ಹಾಕ್ತಾರೆ. ಮತ್ತು ಕೈ ಹಾಕುವವರು ಇವತ್ತು ಇದ್ದಾರೆ.
that's the good news. The bigger question is about you need to identify. ಪಾಲಿಟ್ರೋಮಾ ಆದರೆ ಒಂದು ಸಲ ನೀವೇ ನಿಮ್ಮಷ್ಟಕ್ಕೆ ಏನು ತೊಂದರೆ ಆಗಿಲ್ಲ ಅಂತ ಮನೆ ಹೋಗೋ ಬದಲು ಒಂದು ಅರ್ಧ ಗಂಟೆ ಅಬ್ಸರ್ವೇಷನ್ ಇದ್ದು ಮನೆ ಹೋಗೋದು ಒಳ್ಳೆಯದು. ಯಾಕಂದರೆ ಇಂಟರ್ನಲ್ ಇಂಜುರಿ ಆದರೆ ನಿಮಗೆ ಗೊತ್ತಾಗೋದಿಲ್ಲ. ಬೆಟರ್ ಟು ಸ್ಟೇ ಇನ್ ದ, ಯಾಕಂದರೆ ಒಂದು ಸುಳ್ಳ್ಯದಿಂದ ಒಂದು ಮೇಜರ್ ಹೆಡ್ ಇಂಜುರಿ ಆಗಿ ಮಂಗಳೂರಿಗೆ ಕರ್ಕೊಂಡು ಬಂದಿದ್ದು. ಮಂಗಳೂರಿಗೆ ಮುಟ್ಟುವಾಗ ತೀರಿ ಹೋಯಿತು ಹುಡುಗ, 18 ವರ್ಷದ ಹುಡುಗ. ಅವನಿಗೆ ಆ್ಯಕ್ಚುಲಿ ತಲೆಯಲ್ಲಿ ಆಗಿದ್ದು ಮಾತ್ರ ಸಣ್ಣ ಸ್ಕ್ರ್ಯಾಚ್ ಮಾತ್ರ, ಹೊಟ್ಟೆಯೊಳಗೆ ಬ್ಲೀಡಿಂಗ್ ಆಗಿತ್ತು. ಸೊ ಇದು ನಿಮ್ಮ ಆಡಿಯನ್ಸಿಗಲ್ಲ. ಸೊ ಆಸ್ಪತ್ರೆಗೆ ಹೋಗದೆ ನೀವೇ ಇದು ದೊಡ್ಡ ಇಂಜುರಿ ಅಂತ, ಈಗ ಸುರತ್ಕಲ್ಲಿ ಆದರೆ ಸೀದಾ ಮಂಗಳೂರಿಗೆ ಕರ್ಕೊಂಡು ಬರೋದಲ್ಲ. ಸುರತ್ಕಲ್ಲಿ ಆದರೆ ಒಂದು ಪದ್ಮಾವತಿ ಆಸ್ಪತ್ರೆ ಅಥವಾ ಅಲ್ಲಿ ಯಾವುದಾದ್ರು ಆಸ್ಪತ್ರೆ ಹೋಗಿ ಒಮ್ಮೆ ತೋರಿಸಿ ಸ್ಟೆಬಿಲೈಸೇಷನ್ ಮಾಡಿ. ಯಾಕೆಂದರೆ ಮಂಗಳೂರಿಗೆ ಮುಟ್ಟುವಷ್ಟು ಗಟ್ಟಿ ಇದೆಯಾ ಇಲ್ವ ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಬೆಟರ್ ಟು ಗೋ ಟು ಎ ಕ್ಲೋಸೆಸ್ಟ್ ಹಾಸ್ಪಿಟಲ್ ಆ್ಯಂಡ್ ಸಾರ್ಟ್ ಇಟ್ ಔಟ್. ಹೆಲ್ಮೆಟಿಗೆ ಇದು ಗಟ್ಟಿ ಹೆಲ್ಮೆಟ್, ಕೆಲವರು ಅರ್ಧ ಹೆಲ್ಮೆಟ್ ಹಾಕ್ತಾರೆ. ಅದರ ಬಗ್ಗೆ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಯಾವುದೇ ಆ್ಯಕ್ಷನ್ ತಗೊಳ್ಳೋದಿಲ್ಲ. ಯಾಕೋಸ್ಕರ? ಮೆಂಟೋಸ್ ದಿಮಾಗ್ ಕಾ ಬತ್ತಿ ಜಲಾಯ ಅಂತ, ಮೆಂಟೋಸ್ ದಿಮಾಗ್ ಕಾ ಬತ್ತಿ ಜಲಾಯ ಅಂತ ಒಂದು ಅಡ್ವರ್ಟೈಸ್ಮೆಂಟ್. ಗೌರ್ಮೆಂಟ್ ಅವರು ಹಲವು ಸಲ, ಈಗ 2023ರಲ್ಲಿ ಗೌರ್ಮೆಂಟ್ ಪುನಃ ತಿದ್ದುಪಡಿ ಅಂತ ಹೇಳಿತ್ತು. 1954ರಲ್ಲಿ ಈ ಆ್ಯಕ್ಟ್ ಬಂದಿತ್ತು, ಮೋಟರ್ ವೆಹಿಕಲ್ ಆ್ಯಕ್ಟ್ 1954ರಲ್ಲಿ. ಹೆಲ್ಮೆಟಿಗೆ ಸ್ಟ್ರ್ಯಾಪ್ ಹಾಕಲೇಬೇಕಂತ ಆಗಲೇ ಸ್ಪಷ್ಟವಾಗಿ ಬರೆದಿತ್ತು. ಇಂಡ್ಯಾದಲ್ಲಿ ಮಾತ್ರ, ನಾನು ರಾಜಸ್ಥಾನಕ್ಕೆ ಹೋಗಿದ್ದೀನಿ, ಮತ್ತು ನಾನು ತಿರುಗಾಡೋದು ಕಡಿಮೆ, ಒಂದು ಕೇರಳಕ್ಕೆ ಒಂದು ಸಲ ಹೋಗಿದ್ದೀನಿ. ಇಂಡ್ಯಾದಲ್ಲಿ ಎಲ್ಲ ಊರು ಒಂದೇ, ಯಾರೂ ಹೆಲ್ಮೆಟಿಗೆ ಸ್ಟ್ರ್ಯಾಪ್ ಹಾಕೋದಿಲ್ಲ. 85% ಜನ ರಾಜಸ್ಥಾನ ಜೈಪುರ್ಗೆ ಹೋಗಿದ್ದೀನಿ, ಅಲ್ಲೂ ಹೆಲ್ಮೆಟ್ ಸ್ಟ್ರಾಪ್ ಹಾಕೋದಿಲ್ಲ. ನೀವು ಹೇಳಿದ್ದು 100% ಸಹಿ. ಇದಕ್ಕೆ ನಾನು ನಿಮ್ಮ ಬರೋ ಮೊದಲು ಪೊಲೀಸ್ ಕಮಿಷನರ್ ಹತ್ರ 3 ಸಲ ಹೋಗಿ ಆಯ್ತು. ನಾನು ಏನಂತ ಹೇಳಿ, ಎಳ್ದು ಫೈನ್ ಹಾಕಿ, ಇದು ಹೆಲ್ಮೆಟ್ ಎಲ್ಲ ಅಂತ ಬಿಸಾಡಿ, ಎಳಿತಾ ಹೋಗಿ 1,000 ರೂಪಾಯಿ ಫೈನ್, ಎಲ್ಲರೂ ದಾರಿಗೆ ಬರ್ತಾರಂತ. ಗೌರ್ಮೆಂಟ್ ಅವರು ಇದು ಯಾಕೆ ಆ್ಯಕ್ಟ್ ಬಂತು ಈಗ ಗೊತ್ತಾ ನಿಮಗೆ ಯಾರಿಗಾದರೂ? ಸುಪ್ರೀಂ ಕೋರ್ಟ್ 9 ವರ್ಷದ ಹಿಂದೆ ಮಗು ಕಳ್ಕೊಂಡ ಒಂದು 10 ಜನ ಪೇರೆಂಟ್ಸ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ 54ರದ ಆ್ಯಕ್ಟ್ ಇದೆ, ಹೆಲ್ಮೆಟ್ ಹಾಕಬೇಕಂತ, ಯಾವ ಸ್ಟೇಟು ಕಂಪಲ್ಸರಿ ಇರಲಿಲ್ಲ. ನೀವು ನೋಡಿದರೆ 10 ವರ್ಷ ಹಿಂದೆ ಮಂಗಳೂರು, ಬೆಂಗಳೂರು, ಧಾರವಾಡ ಈ 4 ಸಿಟೀಸ್ಗೆ ಮಾತ್ರ ಹೆಲ್ಮೆಟ್ ಇತ್ತು. ಸುರತ್ಕಲ್ ಹೋದರೆ ಹೆಲ್ಮೆಟ್ ಅವಶ್ಯಕತೆ ಇರಲಿಲ್ಲ. ಅದೀಗ 9 ವರ್ಷದಿಂದ ಬಂತು. ಯಾಕೆ ಇದು ಇಡೀ ಇಂಡಿಯಾದಲ್ಲಿ ಬಂತು? ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಮಕ್ಕಳು ಕರ್ಕೊಂಡ 10 ಪೇರೆಂಟ್ಸ್, ನಾವು ಮಕ್ಕಳನ್ನ ಕರ್ಕೊಂಡೋಗಿದೆ, ಇನ್ನು ಉಳಿಸ್ಬೇಕು, ಹೆಲ್ಮೆಟ್ ರೂಲ್ಸ್ ಕಂಪಲ್ಸರಿ ಮಾಡಿ ಅಂತ ಹಾಕಿ. ಆದ ನಂತರ ಆಗದ ಗೌರ್ಮೆಂಟಿದ್ದು ಕರ್ನಾಟಕ ಗೌರ್ಮೆಂಟಿಗೆ ಬಂದಾಗ ಅಯ್ಯೋ ಎಷ್ಟು ಜನ ಗಲಾಟೆ, ಎಷ್ಟು ಕಾಲೇಜ್ ಸ್ಟೂಡೆಂಟ್ಸು ನಾವು ಆಗೋದಿಲ್ಲ ಅಂತ. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದಂತ ಕರ್ನಾಟಕ ಗೌರ್ಮೆಂಟ್ ಅವರು ಹಾಕಿದ್ದು. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಚೀಫ್ ಮಿನಿಸ್ಟರ್ ವಿಲ್ ಬಿ ಅರೆಸ್ಟೆಡ್ ಅಂತ ಆದ ನಂತರ ಕರ್ನಾಟಕ ಗೌರ್ಮೆಂಟ್ ಅವರು ಆಯಿತು, ನಮಗೇನು ಮಾಡೋಕ್ಕಾಗೋದಿಲ್ಲ, ನಾವು ಹೇಳಿದ್ದಲ್ಲ, ಇದು ಸುಪ್ರೀಂ ಕೋರ್ಟ್ ಹೇಳಿದ್ದಕ್ಕೆ ನಾವು ಹಾಕ್ತಾ ಇದ್ದೀವಿ. ಸೊ ಇದು ನಮ್ಮ ಮನಸ್ಥಿತಿ ಟೆಕ್ಸ್ಟ್ ಬುಕ್ಕಲ್ಲಿತ್ತು, ಸಂವಿಧಾನದಲ್ಲಿತ್ತು, IPCಯಲ್ಲಿತ್ತು, ಯಾರೂ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅವರು ಬೆತ್ತ ತಗೊಂಡು ಹೇಳಿದ್ರು ಮಾಡಿ ಅಂತ. ಮಾಡ್ತೀನಿ, ನನಗಾಗಿ ಅಲ್ಲ. ಸುಪ್ರೀಂ ಕೋರ್ಟ್ ನಾನು ಬ್ಯಾಡ್ ಬುಕ್ಕಿಗೆ ಬರಬಾರ್ದು, ನಾನು ಒಳ್ಳೆ ಹುಡುಗ. ಇದು ನಮ್ಮ ಕಾಂಗ್ರೆಸ್, BJP ಅಥವಾ CPIM ಅಂತೇಳಿ ಎಲ್ಲರೂ ಅಷ್ಟೇ. ಯಾರಿಗೂ ನಿಮ್ಮ ತಲೆಯ ಬಗ್ಗೆ ಯಾರಿಗೂ ಗಮನವೂ ಇಲ್ಲ, ಜಾಗ್ರತೆಯೂ ಇಲ್ಲ. ಒಬ್ಬ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ, ಇಲ್ಲಿದ್ದೀನಿ ಸರ್, ಸರಿ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ವ್ಯಕ್ತಿಗೆ ಏನಾದರೂ ಅಪಾಯಕ ಉಂಟಾ? ಇಲ್ಲ. ಈಗ ಕ್ಲಿಯರ್ ಆಗಿ ಇದನ್ನು ರಿಪೀಟೆಡ್ಲಿ ನಿಮಗೆ ಯಾರು ಮನೆಯವರು 2-3, ಇದು ಭಾರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಯಾವುದೇ ಥರದ ಲೀಗಲ್ ಇಶ್ಯೂಸ್ ಬರುವುದೇ ಇಲ್ಲ. ನೀವು ರಸ್ತೆಯಲ್ಲಿ ಬಿದ್ದುಕೊಂಡವ್ರನ್ನು ಎತ್ಕೊಂಡು ತಂದು ಆಸ್ಪತ್ರೆಗೆ ಹಾಕಿದ್ರಿ, ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ಅಡ್ರೆಸ್ಸು ತಗೊಳ್ತಾರೆ, ನಿಮ್ಮ ಫೋನು ತಗೊಳ್ತಾರೆ. ನಿಮಗೆ ಲೀಗಲ್ ಇಶ್ಯೂಸ್
ಪೊಲೀಸು ಫೋನ್ ಮಾಡ್ಬೋದು, ಎಲ್ಲಿ ಸಿಕ್ತು ನಿಮಗೆ ಬಾಡಿ ಅಥವಾ ನಿಮಗೆ ಎಲ್ಲಿ ಸಿಕ್ತು. ನಿಮ್ಮನ್ನು ಕೋರ್ಟಿಗೆ ಕರೆಸೋದು, ನಿಮ್ಮ ಹತ್ರ ಆಫ್ಕೋರ್ಸ್ ಡೀಟೇಲ್ಸ್ ತಗೊಳ್ತಾರೆ, ಫೋನ್ ಮಾಡ್ತಾರೆ 2 ಸಲ, ನಿಮಗೆ ಯಾರು ನೋಡಿದ್ರು, ನಿಮ್ಮ ಫಸ್ಟ್ ಹೇಗೆ ನೋಡಿದ್ರಿ, ಹೇಗಿದ್ರು ಅಂತ ಕೇಳೋಕ್ಕೆ. ಅದು ಬಿಟ್ಟು ಆಸ್ಪತ್ರೆಯವರು ನಿಮ್ಮ ಹತ್ರ ಬಿಲ್ ಕಟ್ಟಲಿಕ್ಕೆ ಹೇಳೋದಿಲ್ಲ. ಆಸ್ಪತ್ರೆಗೆ ಪ್ರೈವೇಟ್ ಆಸ್ಪತ್ರೆ ಬಂದ್ರಿ, 100% ಆಸ್ಪತ್ರೆಯವರು ನೀವು ಇಲ್ಲಿ ತಗೊಂಡೋಗಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ. ಅವರು ಯಾರೂ ಇಲ್ಲಾಂದರೆ ರಿಸೀವ್ ಮಾಡಿ, ಅವರ ಪಾಕೆಟಲ್ಲಿ ಏನಾದರೂ ನಂಬರ್ ಸಿಕ್ಕಿದೆ ಅವ್ರಿಗೆ ಫೋನ್ ಮಾಡಿ, 100ಕ್ಕೆ 100 10 ನಿಮಿಷದಲ್ಲಿ ಯಾರಾದರೂ ಸಿಕ್ಕಿಯೇ ಸಿಗ್ತಾರೆ. ಸಿಕ್ಕಿದಾಗ ನಾನು ನೋಡಿದ ಹಾಗೆ ಅವರ ಮನೆಯವರು ನಿಮ್ಮನ್ನು ಹುಡುಕಿ ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ. ನಿಮ್ಮನ್ನು ಹುಡುಕಿ 100ಕ್ಕೆ 100 ಆಸ್ಪತ್ರೆಯವರು ಅಥವಾ ಪೊಲೀಸ್ ಅಥವಾ ಕೋರ್ಟ್ ನಿಮ್ಮ ಮೇಲೆ ಯಾವುದೇ ಥರದ, ಒಂದು ಸಲ ಕೋರ್ಟಿಗೆ ಬಂದು ಹೋಗಿ ಇಲ್ಲಿ ಸೈನ್ ಮಾಡಿ, ನೀವು ಆ ದಿನ ನೋಡಿದ ನೀವೇ ಅಂತ ಹೇಳಲಿಕ್ಕೆ ಒಮ್ಮೆ ಬನ್ನಿ, ನಿಮಗೆ ಯಾವುದೇ ಥರದ ಪ್ರೆಸೆಂಟ್ ಇಶ್ಯೂಸ್ ಇಲ್ಲ. ಅಫ್ಕೋರ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಇಶ್ಯೂಸ್ ಇದ್ದ ಕಾರಣ ನಿಮಗೆ ಗೊತ್ತಿಲ್ಲದ ಪೇಷಂಟ್ ನೀವು ಪಿಕಪ್ ಮಾಡಿದರೆ ಹೆಚ್ಚಿನವರು ವೆನ್ಲಾಕಿಗೆ ಬರ್ತಾರೆ. ಯಾಕಂದರೆ ಅಲ್ಲಿ ಹಣದ ವಿಚಾರ ಅಲ್ಲಿ ಬರುವುದಿಲ್ಲ, ಫೈನಾನ್ಸ್. ಆದರೆ ಹೆಚ್ಚಿಗೆ ನಿಮಗೆ ಈಗ ಒಂದು ದೊಡ್ಡ ಕಾರು, ಒಂದು 10 ಲಕ್ಷದ ಕಾರ್ ಆಕ್ಸಿಡೆಂಟ್ ಆಗಿದೆ, ಒಂದೇ ಪೇಷಂಟ್ ಇದೆ, ಒಂದು ಹೆಂಗಸ್ ಮಾತ್ರ ಡ್ರೈವಿಂಗ್, ಇಂಜುರಿ ಆಗಿದೆ, ನಿಮಗೆ ಗೊತ್ತು ಆ ಕಾರಿನ ಓನರಿಗೆ 100% ಪ್ರೈವೇಟ್. ಸೊ ನೀವು ಅಲ್ಲಿದ್ದರೆ 100% ನಿಮಗೆ ಫಾದರ್ ಮುಲ್ಲಾಸು KMC ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನೀವು ಅಲ್ಲಿ ರಿಸೀವ್ ಮಾಡ್ತಾರೆ. ವಿದಿನ್ 10-15 ಮಿನಿಟ್ಸ್ ಮಂಗಳೂರಲ್ಲಿ ಇವತ್ತು ಯಾರಂತ ಗೊತ್ತಾಗುತ್ತೆ. ನೀವು ಟ್ರೀಟ್ಮೆಂಟ್ ಎಂಡ್ ಆಗೋವರೆಗೂ ನಿಲ್ಲುವ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ನೀವು ಕ್ಲಿಯರ್ ಆಗಿ ಹೇಳ್ಬೋದು, ನಾನು ಕರ್ಕೊಂಡು ಬಂದಿದ್ದು ಇದನ್ನು ನಾನಿಲ್ಲಿ ಬಿಟ್ಟಿದ್ದೇನೆ, ನನಗೆ ಇನ್ಫಾರ್ಮೇಷನ್ ನಾನು ಕೊಡ್ತೇನೆ, ಬೇಕಾದರೆ ನಾನು ಮುಂದೆ ಬರುವುದಿಲ್ಲ. ಪೇಷಂಟ್ ರಿಸೀವ್ ಮಾಡ್ತಾರೆ ಎಲ್ಲರೂ, ಯಾರೂ ನಿಮ್ಮನ್ನು ನೀವು ಹೋಗಲಿಕ್ಕಿಲ್ಲ, ಬರೋವರೆಗೆ ನೀವು ನಿಂತಿರಿ ಅಂಥದ್ದು ಯಾವುದೂ ಹೇಳೋದಿಲ್ಲ. ನೀವು ಹೋದರೆ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡ್ತೇವೆ ನಾವು ಅಷ್ಟೇ. ಈಗ ನಾವೇನು ಮಾಡ್ತೇವೆ, ಈಗ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತೀರಿ, ನೀವು ಹೋಗಿರ್ತೀರಿ, ಸೊ ನಿಮ್ಮ ಅಡ್ರೆಸ್ ಫೋನ್ ನಂಬರ್ ಕೊಟ್ಟು ಹೋಗಬೇಕು. ಅದಾದ್ಮೇಲೆ ನೀವು ಹೋಗ್ತೀರಿ, ಪೊಲೀಸಿಗೆ ಇಂಟಿಮೇಷನ್ ಕೊಡ್ತೀವಿ, ಇಂಥದ್ದೊಂದು ಆಕ್ಸಿಡೆಂಟ್ ಕೇಸ್ ಕರ್ಕೊಂಡು ಬಂದಿದ್ದಾರೆ, ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಗುಡ್ ನ್ಯೂಸ್ ಈಸ್ 10-12 ಮಿನಿಟ್ಸ್ ಒಳಗಡೆ ಪಾರ್ಟಿ ಯಾರಂತ ಕಾರ್ ನಂಬರ್ ಗೊತ್ತಿರುತ್ತೆ. 4 ಜನ ಕಾರ್ ನಂಬರ್ ಗೂಗಲ್ ಮಾಡ್ತಾರೆ. ಇವತ್ತು ಕಾರಿನ ಓನರ್ ನೋಡೋಕ್ಕೆ 1 ನಿಮಿಷ ಕೆಲಸ, ಒಂದು ಸಾಫ್ಟ್ವೇರಲ್ಲಿ ಕಾರ್ ನಂಬರನ್ನು ಟೈಪ್ ಮಾಡಿದ್ರೆ ಇಮಿಡಿಯೇಟ್ ಸಿಗುತ್ತೆ. ಪೆಡೆಸ್ಟ್ರಿಯನ್ ಆದರೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ, ಪೆಡೆಸ್ಟ್ರಿಯನ್ಗೆ ಯಾರಾದರೂ ಹೊಡೆದೋಗಿದ್ದರೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಬಟ್ ಈ ಬೈ ಚಾನ್ಸ್ ಈ ಲೆವೆಲಲ್ಲಿ ನಿಮಗೆ ಯಾರು ತೊಂದರೆ ಕೊಟ್ಟರೆ ಕೂಡ, ಯಾವ ಲೆವೆಲಲ್ಲಿ ಆಸ್ಪತ್ರೆಯವರು ಅಥವಾ ಕೊಡಬಾರ್ದು, 100ಕ್ಕೆ 100 ಕೊಡಬಾರ್ದು, ತೊಂದರೆ ಕೊಟ್ಟರೆ ಕೂಡ ಮುಂದೆ ನಿಮಗೆ ಲೀಗಲ್ ಇಶ್ಯೂಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ವೆರಿ ಕ್ಲಿಯರ್ಲಿ ಟೋಲ್ಡ್, ತಂದವರಿಗೆ ಯಾವುದೇ ಥರದ ತೊಂದರೆ ಮಾಡಲೇಬಾರದು. ಎಲ್ರಿಗೂ ನಮಸ್ಕಾರ. ನಿಮ್ಗೆ ಗೊತ್ತಿದೆ ಈಗ ಸಮಯ ಮೀರ್ತಾ ಇದೆ, ಆದರೆ ಸರಿ 5ಕ್ಕೆ ನಾನು ಮುಗಿಸ್ತೇನೆ, 1 ನಿಮಿಷದಲ್ಲಿ ನಾನು ಮುಗಿಸಿಬಿಡ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಆರೋಗ್ಯವಾಹಿನಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಮ್ಮ ಕಾಲೇಜಿನಿಂದ ನಾವು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಮತ್ತು ಪ್ರತಿ ತಿಂಗಳ 2 ಬುಧವಾರ ಈ ಕಾರ್ಯಕ್ರಮ ನಡೆಯುತ್ತದೆ. ಮತ್ತೆ ನಾವು ಇದನ್ನು ನೆನಪಿಸ್ತಾ ಇದ್ದೇವೆ, ಯಾಕಂದರೆ ಎಲ್ಲೋ ಒಂದು ಕಡೆಯಲ್ಲಿ ಮರ್ತು ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಇವತ್ತು ಯಾವುದೇ ಕಾಯಿಲೆ ಬಗ್ಗೆ ನಮ್ಮಲ್ಲಿ ಡಾಕ್ಟ್ರು ಮಾತಾಡಿಲ್ಲ. ಅದಕ್ಕಿಂತ ಬಹಳ ಮುಖ್ಯವಾದಂಥ ವಿಷಯ ಯಾವುದು ಅಂತ ಹೇಳಿದ್ರೆ, ಇವತ್ತು ವೆಹಿಕಲ್ ಈಸ್ ಟುಡೇಸ್ ನೆಸೆಸಿಟಿ. ಇವತ್ತು ನಮಗೆ ವೆಹಿಕಲ್ ಬಹಳ ಮುಖ್ಯ, ವೆಹಿಕಲ್ ಇಲ್ಲದವರು ಯಾರೂ ಇಲ್ಲ. ಹಾಗಾಗಿ ಈ ಥರದ ಏನು ವಾಹನಗಳನ್ನು ನಾವು ಇಟ್ಟುಕೊಂಡು ನಾವು ದಿನ ಬೆಳಿಗ್ಗೆ ಬರ್ತೇವೆ, ಸಂಜೆ ಹೋಗ್ತೇವೆ, ಅಥವಾ ಬೇರೆ ಬೇರೆ ವೆಹಿಕಲಲ್ಲಿ ನಾವು ಪ್ರಯಾಣವನ್ನು ನಡೆಸ್ತೇವೆ. ಇಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕು ಅನ್ನೋದರ ಬಗ್ಗೆ ನಮಗೆ ಹೆಚ್ಚಿನವರಿಗೆ ಸರಿಯಾದಂಥ ಮಾಹಿತಿ ಇಲ್ಲ. ಅನೇಕ ಕಾರಣಗಳನ್ನು ನಾವು ಕೊಡ್ತೇವೆ ಆಕ್ಸಿಡೆಂಟ್ ಆದ ಮೇಲೆ. ಆದರೆ ನಾವೇ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯಲ್ಲಿ ಜಾಗೃತಿಯನ್ನು ವಹಿಸ್ಬೋದು ಅನ್ನೋದನ್ನು ನಿಮಗೆಲ್ಲ ತಿಳಿಸಿಕೊಡುವ ಉದ್ದೇಶದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಮುರಳೀಧರ್ ಯಡಿಯಾಳ್ ಬಿ ಅವರು ನಮಗೆಲ್ಲ ಪರಿಚಿತರು. ಅವರ ಬಗ್ಗೆ ಹೆಚ್ಚು ನಾವು ಮಾತಾಡಿಲ್ಲ ನಿಜವಾಗಿ. ನಮ್ಮ ರಾಜ್ಯದ ಸುಪ್ರಸಿದ್ಧ ಡಾಕ್ಟರ್ಸಲ್ಲಿ ಅವರು ಒಬ್ಬರು. ಬಹಳ ಒಳ್ಳೆಯ ಒಬ್ಬ ಫಿಸಿಷಿಯನ್. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ಅವರಿಗೆ ಪ್ರತಿಯೊಂದು ಕಾಯಿಲೆಯ ಬಗ್ಗೆ ಬಹಳ ಸರಿಯಾದಂಥ ಅವರಿಗೆ ಮಾಹಿತಿ ಇದೆ. ನೀವು ಅವರ ಕ್ಲಿನಿಕ್ಕಿಗೆ ಹೋದರೂ ಕೂಡ ಅವರು ಪರೀಕ್ಷೆ ಮಾಡಿದ ತಕ್ಷಣ ಅವರು ಅಂದಾಜು ಮಾಡ್ತಾರೆ, ಈ ವ್ಯಕ್ತಿಗೆ ಇಂಥದೇ ಕಾಯಿಲೆ ಇದೆ ಅಂತೇಳಿ. ಅವರು ನನ್ನ ಡಾಕ್ಟ್ರು ಕೂಡ, ಹಾಗೆ ನಮ್ಮಲ್ಲಿ ಕೂಡ ಅನೇಕ ಮಂದಿಗೆ ಅವರು ಡಾಕ್ಟ್ರ್ ಆಗಿದ್ದಾರೆ. ಅವರಂಥ ಒಂದು ವಿಶೇಷ ಡಾಕ್ಟ್ರನ್ನು ಈ ಹೊತ್ತಲ್ಲಿ ನಾವು ಇಲ್ಲಿ ಬರಲಿಕ್ಕೆ ಹೇಳಿ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ಹೇಳಿದಾಗ ಅವರು ಒಪ್ಪಿಕೊಂಡ್ರು, ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು. ನಮ್ಮಲ್ಲಿ ರೇಡಿಯೋ ಸಾರಂಗೆ ಬರ್ತಾನೆ ಇರ್ತಾರೆ. ಡಾಕ್ಟರ್ಸ್ಗೆ ಸಮಯ ಇಲ್ಲ, ನಮಗೆಲ್ಲ ಗೊತ್ತಿದೆ. ನೀವು ಅವರ ಕ್ಲಿನಿಕ್ಕಿಗೆ ಹೋಗಬೇಕು, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಾಗ್ತದೆ. ಅಂಥ ಒಂದು ಸನ್ನಿವೇಶದಲ್ಲೂ ಕೂಡ ಇವತ್ತು ನಮ್ಮ ಜೊತೆಗೆ ಸುಮಾರು 1.5 ಗಂಟೆ, ಅವರು 3:40ಕ್ಕೆ ಬಹುಶಃ ಬಂದಿದ್ದಾರೆ ಅಂತ ಕಾಣ್ತದೆ.
1.5 ಗಂಟೆ ನಮ್ಮೊಂದಿಗೆ ಅವರು ಕಳೆದಿದ್ದಾರೆ. ಮತ್ತು ಈ ಆಕ್ಸಿಡೆಂಟ್ಸ್ ಮತ್ತು ರೋಡ್ ಸೇಫ್ಟಿಯ ಬಗ್ಗೆ, ಮುಖ್ಯವಾಗಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್, ಅದವರ ವಿಶೇಷವಾದಂಥ ಆಸಕ್ತಿಯ ಒಂದು ವಿಷಯ. ಅಷ್ಟೇ ಅಲ್ಲದೆ ಅವರಿಗೆ ಈವನ್ ನಮ್ಮ ಭೂಮಿಯ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ ಇದೆ. ಸೋಲಾರ್ ಪವರ್ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ ಇದೆ. ಅದರ ಬಗ್ಗೆ ಕೂಡ ಭಾಳ ಸಮರ್ಥವಾಗಿ ಮಾತನಾಡಬಲ್ಲವರು. ಇದನ್ನೆಲ್ಲ ನಾವು ಹೇಳಿಲ್ಲ ಶುರುವಿಗೆ, ಅದು ನನಗೆ ನೆನಪಾಗ್ತಾ ಇದೆ ಈ ಹೊತ್ತಲ್ಲಿ. ಡಾಕ್ಟ್ರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನೀವು ಕಳೆದಿದ್ದೀರಿ, ಅಮೂಲ್ಯವಾದಂಥ ಮಾಹಿತಿಗಳನ್ನು ನೀವು ಕೊಟ್ಟಿದ್ದೀರಿ. ಇಟ್ ವಾಸ್ ರಿಯಲಿ ವೆರಿ ಮಚ್ ಎಜುಕೇಟಿಂಗ್ ಆ್ಯಂಡ್ ಎನ್ಲೈಟ್ನಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಂಗೇಜಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಹಾಗೆ ಅವರಿಗೆ ನಮ್ಮ ಹಣಕಾಸು ಅಧಿಕಾರಿ ಆಗಿರುವಂಥ ಫಾದರ್ ವಿನ್ಸೆಂಟ್ ಅವರು ನಮ್ಮ ಪ್ರೀತಿಯ ಸಲುವಾಗಿ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾದರ್ ವಿನ್ಸೆಂಟ್ ಅವರು ಯಾವಾಗಲೂ ಕೂಡ ಹಾಗೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇರ್ತಾರೆ. ಈ ವಿಷಯದ ಬಗ್ಗೆ ಕೂಡ ಹೇಳಿದಾಗ ಭಾಳ ಸಂತೋಷದಿಂದ ಅವರು ಒಪ್ಪಿಕೊಂಡರು. ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು ಅವರ ಬಗ್ಗೆ. ಅವರು ಕೂಡ ಹಾಗೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿಯನ್ನು ವಹಿಸ್ಕೊಳ್ತಾರೆ. ಈ ಕೇಟ್ರಿಂಗ್ ಊಟವನ್ನು ಅವರು ಊಟ ಮಾಡುವುದೇ ಇಲ್ಲ ಎಲ್ಲೂ ಕೂಡ, ಚಹಾ ಕಾಫಿ ಅವರು ಕುಡಿಯುವುದೇ ಇಲ್ಲ ಎಲ್ಲೂ ಕೂಡ, ನಾನು ನೋಡಿದ ಹಾಗೆ. ಅಷ್ಟರ ಮಟ್ಟಿಗೆ ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಇದೆ. ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಭಾಳ ಸೂಕ್ತವಾದಂಥ ವ್ಯಕ್ತಿ ಮತ್ತು ವಿಶೇಷ ಅತಿಥಿಯಾಗಿ ಅವರು ನಮ್ಮ ಜೊತೆಗಿದ್ದಾರೆ. ಫಾದರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಇರುವುದಕ್ಕೆ. ಥ್ಯಾಂಕ್ ಯು. ಆಲ್ವಿನ್ ಡೇಸಾ ನಮ್ಮ ರಿಜಿಸ್ಟ್ರಾರ್, ನಾವು ಏನೇ ಹೇಳಿದರೂ ಕೂಡ ನಮ್ಮ ಜೊತೆಗೆ ಅವರು ಇರ್ತಾರೆ, ನಮಗೆ ಬೆನ್ನೆಲುಬಾಗಿ. ಹೆಗಲಿಗೆ ಹೆಗಲು ಕೊಟ್ಟಂಥ ಒಬ್ಬ ಸಖ ಅಂತ ಹೇಳ್ಬೋದು ಅವರನ್ನು. ಈ ಹೊತ್ತಲ್ಲಿ ನನಗೆ ನೆನಪಾಗ್ತಾ ಇದೆ. ಸೊ ಡಾಕ್ಟರ್ ಆಲ್ವಿನ್ ಡೇಸಾ ಅವರು ಸ್ವಾಗತ ಭಾಷಣ ಮಾಡಿದ್ದು, ಅವರನ್ನು ಕೂಡ ನಾನು ನೆನಪಿಸಿಕೊಳ್ತಿದ್ದೇನೆ ಈ ಹೊತ್ತಲ್ಲಿ. ಥ್ಯಾಂಕ್ ಯು ಡಾಕ್ಟರ್ ಆಲ್ವಿನ್ ಡೇಸಾ ಅವರಿಲ್ಲ. ಲಿಖಿಶಣೆಯವರು ಭಾಳ ಸುಂದರವಾದಂಥ ಒಂದು ಪ್ರಾರ್ಥನಾ ಗೀತೆಯನ್ನು ಹಾಡಿದರು, ಅವರನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ಮಿಸ್ ರಿಶಾಲ್ ಶಾರಲ್ ನೊರೋನ್ ಅವರು ಸುಂದರವಾಗಿ ಈ ಕಾರ್ಯಕ್ರಮ ನಿರೂಪಿಸಿದ್ದಾರೆ, ಅವರಿಗೂ ನನ್ನ ಕಡೆಯಿಂದ ವಂದನೆಗಳು. ಭಾಳ ಮುಖ್ಯವಾಗಿ ನೀವು ನಮ್ಮ ಬೋಧಕೇತರ ಸಿಬ್ಬಂದಿಗಳು, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಮತ್ತು ನಮ್ಮ ಯಂಗ್ ಸ್ಟಾಫ್, ಟೀಚಿಂಗ್ ಫ್ಯಾಕಲ್ಟಿ ಮೆಂಬರ್ಸ್ ಹಿಯರ್, ನಿಮಗೆ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಜಯಂತ್ ಅವರು ವಿಡಿಯೋಗ್ರಫಿಯಲ್ಲಿ ನಮಗೆ ಸಹಕರಿಸ್ತಿದ್ದಾರೆ. ಹಾಗೆ ಶಾನ್ ಅವರು ನಮಗೆ ಫೋಟೋಗ್ರಫಿಯಲ್ಲಿ ಸಹಾಯ ಮಾಡಿದ್ದಾರೆ, ಅವರನ್ನು ಕೂಡ ನಾನು ನೆನಪಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಗಾಡ್ವಿನ್ ಕೊಯ್ಲ್ ಅವರು, ನಮ್ಮ ಮೇಂಟೆನೆನ್ಸ್ ಅಧಿಕಾರಿ, ಮತ್ತು ಚಿನ್ನಪ್ಪ ಅವರು, ಅವರನ್ನು ಕೂಡ ನೆನಪಿಸಿಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು.